ಕಳಸಾಪುರ ನಮ್ಮದು ಬಸವರಾಜ್ ಅಂತ. ಕಣ್ಣಿನ ಟೆಸ್ಟ್ ಮಾಡಿ ಇನ್ನೇನು ಹೇಳಿಲ್ಲ, ಅಲ್ಲಿ ಚಿಕ್ಕಮಗಳೂರಿಗೆ ಒಂದು ಸರಿ ಬರ್ರಿ ಅಂತ ಹೇಳಿದ್ರು. ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲ, ಇದು ಚೆಕ್ ಮಾಡಿಸಿರಲಿಲ್ಲ. ಹಾಂ, ಅದು ಒಳ್ಳೇದು ಅನಿಸುತ್ತಿದೆ. ಚೆನ್ನಾಗಿ ನೋಡಿದರು, ಚೆನ್ನಾಗಿ ಚೆಕ್ ಮಾಡಿದರು, ಕರ್ನಾಟಕಕ್ಕೆ ಬರ್ಕೊಟ್ಟಿದ್ದಾರೆ. ಹೋಗಿ ಚಿಕ್ಕಮಗಳೂರಲ್ಲಿ ತಗೋಬೇಕು, ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ, ಚೆಕ್ ಮಾಡ್ತಾಯಿದ್ದಾರೆ. ಎಲ್ಲರೂ ಅಲ್ಲಿ ಚಿಕ್ಕಮಗಳೂರಲ್ಲೇ ಅವಾಗ ಹಿಂಗೆ ಕ್ಯಾಂಪ್ ಇತ್ತು, ಬಂದು ಮಾಡಿಸಿದ್ದು. ಆವಾಗಲೂ ಕರ್ನಾಟಕ ಕೊಟ್ಟಿದ್ದರು ತಲೆನೋವಿಗೆ, ಕಮ್ಮಿ ಆಗಿತ್ತು. ಇವಾಗ ಮತ್ತೆ ಬಂದಿತ್ತು ಅಂತ ಬಂದಿದ್ದೀನಿ. ಈಗ ಚೆನ್ನಾಗಿ ಚೆಕ್ ಮಾಡಿ ಕರ್ನಾಟಕಕ್ಕೆ ಬರ್ಕೊಟ್ಟಿದ್ದಾರೆ. ಚೆನ್ನಾಗಿತ್ತು. ನಮಸ್ತೆ, ನನ್ನ ಹೆಸರು ಗುರುಪ್ರಸಾದ್ ಅಂತ. ಈ ಐಸಿರಿ ಇದರಿಂದ ಎಲ್ಲರಿಗೂ ತಪಾಸಣೆ ಮಾಡೋಕ್ಕೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಅಂದರೆ BP, ಶುಗರು ಅಕಸ್ಮಾತ್ ಕೆಲವ್ರುಗಳಿಗೆ ತೋರಿಸಿರಲ್ಲ, ಗೊತ್ತಿರಲ್ಲ. ಹಾಗಾಗಿ ಇದನ್ನು ತೋರಿಸಿದಾಗ ನಾನು ತೋರಿಸ್ದೆ. ನನಗೇನು BP ಇಲ್ಲ, ಶುಗರು ಇಲ್ಲ, ಏನೂ ಇಲ್ಲ, ಎಲ್ಲ ನಾರ್ಮಲ್ಲೇ ಬಂದಿದೆ, ಯಾವುದೂ ಏನು ತೊಂದರೆ ಇಲ್ಲ. ಆದರೂ ನಾವು ಈ ಮುಂದಿನ ದೃಷ್ಟಿನಲ್ಲಿ ಲೆಕ್ಕ ಹಾಕಿದಾಗ ಯಾವಾಗ ಬರುತ್ತೆ ಯಾವಾಗ ಬರೋಲ್ಲ ಅಂತ ಗೊತ್ತಿರಲ್ಲ BP, ಶುಗರ್ಗಳು ಇವತ್ತಿನ ಇದರಲ್ಲಿ. ಹಾಗಾಗಿ ತೋರಿಸಿ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸ್ಕೊಳ್ಳೋದು ಇದು. ಇಲ್ಲೆಲ್ಲ ಥರದ ಸವಲತ್ತುಗಳು ಕೊಡ್ತಾ ಇದ್ದಾರೆ. ಯಾವ ಥರ ಅಂತ ತಿಳಿದು ಎಲ್ಲರಿಗೂ ಗೊತ್ತಾಗದೇ ಇದ್ದವ್ರಿಗೂ ಈ ಥರ ಹೀಗಿರಬೇಕು ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಇಂಥ ಕ್ಯಾಂಪ್ಗಳು ಸದಾ ನಡೀತಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಆಶಿಸ್ತೇನೆ. ನನ್ನ ಹೆಸರು ಎನ್ ರಮೇಶ್ ಅಂತ, ಮಾಚೇನಹಳ್ಳಿ. ಒಬ್ಬ ಪ್ರಗತಿಪರ ರೈತ. ಈಗ ನನಗೀಗ 70 ವರ್ಷ. ಆರೋಗ್ಯದ ಬಗ್ಗೆ ಭಾರಿ ಮನುಷ್ಯ ಹುಟ್ಟಿದ ಮೇಲೆ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ತಗೊಬೇಕು. ಆರೋಗ್ಯ ಚೆನ್ನಾಗಿದ್ದರೆ ಕೆಲಸ ಮಾಡ್ಬೋದು. ಕೆಲಸ ಮಾಡಿದರೆ ಮನುಷ್ಯ ಸೋಲಲ್ಲ. ಆರೋಗ್ಯ ಒಂದಿದ್ದರೆ ಮನುಷ್ಯ ಯಾವಾಗಲೂ ಏನು ಬೇಕಾದ್ರೂ ಕೆಲಸ ಮಾಡ್ಬೋದು. ನೋಡಿರಿ, ಈಗ ಕಣ್ಣು ಟೆಸ್ಟ್ ಮಾಡ್ತಾರೆ, ಗ್ಯಾಸ್ಟ್ರಿಕ್ಕು, ಆಮೇಲೆ ಕೆಲವು ಹೊಟ್ಟೆ ನೋವು, ಅದು ಇದು ಏನೇನೇ ಇರುತ್ತೆ ಕಾಯಿಲೆಗಳು. ಅದನ್ನು ನಾವು ಈಗ ಏನಾಯ್ತು ಅಂದರೆ ರೈತರು ತೋರ್ಸೋದಂಗೆ ನಾಚಿಕೆಬಾರ್ದು. ಕಷ್ಟವನ್ನು, ನಮ್ಮಲ್ಲಿರೋಂಥ ಕಷ್ಟಗಳನ್ನು ನಾವು ಡಾಕ್ಟರ್ ಹತ್ರ ಹೇಳ್ಕೊಬೇಕು. ರೋಗ ಮೊದಲಿಗೆ ರಟ್ಟು ಅಂತ ರೋಗ ಇದೆಯಲ್ಲ, ಅದನ್ನು ನಾವು ಡಾಕ್ಟರ್ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ಏನು ತಕ್ಕನಾದ ಮೆಡಿಸಿನ್ಗಳು ಅವು ಇವು ಕೊಡ್ತಾರೆ. ಅದ್ರ ಬಗ್ಗೆ ನಾವು ಏನು ಅವ್ರು ಹೇಳ್ತಾರೆ, ಕೆಲವು ದುಶ್ಚಟಗಳನ್ನು ನಾವು ದೂರ ಇಡಬೇಕು. ಮನುಷ್ಯ ನಾವೇನಾಗಿದೆ ಅಂದರೆ ಕೆಲವನ್ನು ನಾವು ಈಲ್ಡಾಗ್ಬಿಟ್ಟಿದ್ವಿ. ಆರೋಗ್ಯ ಕಾಪಾಡ್ಬೇಕಾದ್ರೆ ಕೆಲವನ್ನು ಅಂತ ಇಡಬೇಕು. ಆರೋಗ್ಯ ಕಾಪಾಡ್ಬೇಕಾದ್ರೆ ನಾವು ಒಳ್ಳೊಳ್ಳೆ ಫುಡ್ಡುಗಳನ್ನು ನಾವು ಸ್ವಂತ ರೈತರಾಗಿ ನಾವು ಎಲ್ಲ ಬೆಳಿಬೇಕು. ಅದನ್ನು ನಾವು ಸ್ವಂತ ಉಪಯೋಗಿಸಬೇಕು, ಬೇರೆಯವರಿಗೂ ನಾವು ಹೇಳಬೇಕು. ಈಗ ನಾನು ಉದ್ಭವ ಗಣಪತಿ ಸಾವಯವ ಕೃಷಿಕರ ಸಂಘದಲ್ಲಿ ಒಬ್ಬ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ, ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಒರಿಜಿನಲ್ಲು ಕೋಕೋನಟ್ ಆಯಿಲ್ಲು, ಸೂರ್ಯಕಾಂತಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಪುಟ್ಟೆಳ್ಳೆಣ್ಣೆ, ಎಳ್ಳೆಣ್ಣೆ ಎಲ್ಲ ಸಾವಯವ, ಸಜ್ಜೆ, ಸಾವೆ, ನವಣೆ ಎಲ್ಲ ಪದಾರ್ಥಗಳು ನಮ್ಮ ಸಂಸ್ಥೆಯಲ್ಲಿ ನಾವು ಮಾರಾಟ ಮಾಡ್ತೀವಿ ರೈತರಿಗೆ ಕಡಿಮೆ ದರ್ಜೆಯಲ್ಲಿ. ಇದನ್ನು ಉಪಯೋಗಿಸಿಲ್ರಿ, ಆರೋಗ್ಯ ಬಗ್ಗೆ ಶುಗರು ಯಾವುದೇ ಇದ್ರೂ ಕಂಟ್ರೋಲ್ ಆಗುತ್ತೆ ಅಂತೇಳಿ ನಾವು ಈ ಸಂಸ್ಥೆಯಲ್ಲಿ ಎಲ್ಲ ರೈತರುಗಳಿಗೂ ಹೇಳ್ತಾ ಇದ್ದೀವಿ. ಆದಷ್ಟು ರೈತರುಗಳು 1850 ಜನ ನಾವು ರೈತರುಗಳಿದ್ದೀವಿ. ಉದ್ಭವ KBL ಹ್ಯಾಂಡ್ ಪೋಸ್ಟಲ್ಲಿ ಒಂದು ಸಂಘ ಇದೆ. ಎಲ್ಲರೂ ಹೋಗಿ ಅಲ್ಲಿ ಕೆಲವು ಪದಾರ್ಥಗಳು ಸಿಗ್ತವೆ, ಆ ಪದಾರ್ಥಗಳು ತಂದು ಬಳಸ್ರಿ. ಶುಗರು, BP ಇವೆಲ್ಲ ಕಂಟ್ರೋಲ್ ಆಗುತ್ತೆ. ಈ ಡಾಕ್ಟ್ರು ಇಲ್ಲಿ ಬಂದ್ರಂಥ ನಮ್ಮ ಏನು ಶಿಬಿರ ನಡೆಸಿದಂಥ ಡಾಕ್ಟ್ರುಗಳು ಏನು ಸಲಹೆ ಕೊಡ್ತಾರೆ ಅದನ್ನು ನಾವು ಗಮನಕ್ಕೆ ತಗೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಆರೋಗ್ಯವೇ ಭಾಗ್ಯ. ಇವತ್ತಿನ ಕಾಲದಲ್ಲಿ ಆರೋಗ್ಯ ಇಲ್ಲ ಅಂತಂದರೆ ಅವನು ನಶಿಸುವುದಾಗೆ. ಮಾನವನ ಹುಟ್ಟಿದ ಮೇಲೆ ಹೆಂಗೆ ಒಂದು ಪ್ರಾಣಿ ಆಗಲಿ, ಸಸ್ಯ ಆಗಲಿ, ಅದಕ್ಕೆ ಯಾರು ಸಹಾಯ ಮಾಡ್ತಾರೆ. ಒಂದು ಸಸ್ಯ ಇದೆ ಅಂದರೆ ಯಾರು ಸಹಾಯ ಮಾಡ್ತಾರೆ ನೋಡಿರಿ. ನಮಗೆ ಒಬ್ಬ ಮಾನವನಿಗೆ ಎಲ್ಲ ಸವಲತ್ತು ಇದೆ. ಅದನ್ನು ಉಪಯೋಗಿಸ್ಕೊಂಡು ಅದು ಮಾತಾಡಲ್ಲ, ಒಂದು ಸಸ್ಯ ಮಾತಾಡಲ್ಲ, ನಾವು ಮಾತಾಡ್ತೀವಿ. ಹಾಂ, ಐಸಿರಿ. ಈಗ ಐಸಿರಿ ಇದೆ. ಈಗ ಏನಾಗಿದೆ ಅಂದರೆ ರೈತ ನಾವು ಈ ಗೌರ್ಮೆಂಟ್ ಗೊಬ್ಬರವನ್ನು ಜಾಸ್ತಿ ಬಳಸಿ ಕೆಮಿಕಲನ್ನು ಹೊಡೆದು ಭೂಮಿಯನ್ನು ಬರಡು ಮಾಡಿದ್ದೀವಿ. ನಾನು ಒಬ್ಬ ರೈತ, ನನಗೂ 18-19 ಎಕರೆ ಜಮೀನಿದೆ. ನಾವು ಪೂರ ಸಾವಯವ ಕೃಷಿನೇ ಅಳವಡಿಸೋದು. ತೋಟಗಳಿಗೆ ಏನಾಗುತ್ತೆ ಅಂದರೆ
ಈಗ 20 ಎಕರೆ ತೋಟ ಅಂತಂದರೆ ಒಂದು 2-3 ಲಕ್ಷ ರೂಪಾಯಿ ಗೊಬ್ಬರ ಬೇಕಾಗುತ್ತೆ. ಏನಿಲ್ಲ, ಡಯಂಚ, ಅವರೆ, ಹುರುಳಿ, ಸೆಣಬು ಇದನ್ನೆಲ್ಲ ಹಸಿರಲ್ಲೇ ಗೊಬ್ಬರ ಮಾಡಿ ಅದನ್ನು ಇದು ಮಾಡ್ತೀನಿ. ಈಗ ಅಡಿಕೆ ಸಿಪ್ಪೆ ಅಡಿಕೆ ಮಿಷಿನ್ ತಂದಿವಿ. ಅಡಿಕೆ ಸಿಪ್ಪೆಯನ್ನು ಈಗ ಕಾಂಪೋಸ್ಟ್ ಮಾಡೋಕ್ಕೆ ಈಗ ಆಲ್ರೆಡಿ ರೆಡಿ ಮಾಡ್ತಾಯಿದ್ದೀನಿ ನಾನು. ಅದ್ರ ಬಗ್ಗೆ ನಾನು ಮೂಡಿಗೆರೆಗೆ ಹೋಗಿ ಅಲ್ಲಿ ಮೆಡಿಸಿನ್ ತಂದು ಅದಕ್ಕೆ ಹಾಕಿ ಏನು ಮಾಡಬೇಕು, ಜೀವಾಮೃತ ಇವೆಲ್ಲ ನಾನು ಮಾಡ್ತಾಯಿದ್ದೀನಿ. ಒಬ್ಬ ರೈತನಾಗಿ ನಾನು ಏನು ಮಾಡಬೇಕು ಮಾಡ್ತಾಯಿದ್ದೀನಿ. ಅದನ್ನು ಕೆಲವರು ಏನು ಮಾಡ್ತಾರೆ, ಏನು ಬುದ್ಧಿಲ್ಲ, ಇದು ಯಾಕೆ ಮಾಡ್ತಾರೆ ಅಂತ ಕೆಲವರು ನನ್ನನ್ನು ಇದು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷದ್ ಅಂತ, ಕಳಸಾಪುರ ಗ್ರಾಮ ಪಂಚಾಯತಿ ಸದಸ್ಯರು. ಇವತ್ತು 23ನೇ ತಾರೀಕು ಐಸಿರಿ ಫೌಂಡೇಶನ್ ಅವರ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ತೋಟಗಾರಿಕೆ ಕೃಷಿ ಇಲಾಖೆಯವರ ಸಹಯೋಗದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದೀವಿ. ಇದರ ಸದುಪಯೋಗನ ಕಳಸಾಪುರ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮ ಪಂಚಾಯತಿ ಗ್ರಾಮಸ್ಥರು ಮತ್ತು ಎಲ್ಲ ಗ್ರಾಮಸ್ಥರು ಪಡ್ಕೊಂಡು ಇದರ ಸದುಪಯೋಗನ ಪಡ್ಕೊಬೇಕು ಅಂತ ಎಲ್ರಿಗೂ ಮನವಿ ಮಾಡ್ಕೊಳ್ತಾ, ಇವತ್ತು ಚರಣ್ ಸಿಂಗ್ ಅವರ ಜಯಂತಿ ಇರೋದ್ರಿಂದ ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ ಇದೆ. ಅದ್ರ ಪ್ರಯುಕ್ತ ರೈತ ದೇವೋಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೂ ಕೂಡ ಎಲ್ಲ ಜನಸಾಮಾನ್ಯರು ಮತ್ತು ರೈತ ಬಾಂಧವರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದರ ಪ್ರಯೋಜನವನ್ನು ಪಡ್ಕೊಬೇಕಂತ ಎಲ್ಲರಿಗೂ ಮನವಿ ಮಾಡ್ತೀವಿ. ಹೆಲ್ತ್ ಚೆಕಪ್ ಆಗ್ತಾಯಿದೆ. ಇದೇ ಐಸಿರಿ ಫೌಂಡೇಶನ್ ಅವ್ರ ವತಿಯಿಂದ ಮಾಡ್ತಾಯಿದ್ದಾರೆ. ಇದ್ರ ಪ್ರಯೋಜನ ಏನು ಅಂತ ಹೇಳಿದ್ರೆ, ಒಂದೇ ಜಾಗದಲ್ಲಿ ಈಗ ಚಿಕ್ಕಮಗಳೂರು ಮತ್ತು ದೂರದ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಆಗಲ್ಲ ಅಂಥೇಳಿ ಚಿಕ್ಕಮಗಳೂರು ಮತ್ತು ದೂರದ ದೊಡ್ಡ ಹಾಸ್ಪಿಟ್ಲಿಂದ ಡಾಕ್ಟ್ರನ್ನ ಕರೆಸ್ಬಿಟ್ಟು ಇಲ್ಲೇ ಲೋಕಲಲ್ಲಿ ನಮ್ಮ ರೈತ ಬಾಂಧವರಿಗೆ ಜನಸಾಮಾನ್ಯರಿಗೆ ನಾವು ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಬೇಕು ಅಂತ ಮಾಡ್ಕೊಂಡಿದ್ದು. ಇದರ ಮೊದಲ ಭಾಗವಾಗಿ ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಸರಿ ಮಾಡಿದರು. ಇದು 2ನೇ ಭಾಗವಾಗಿ ಐಸಿರಿ ಫೌಂಡೇಶನ್ ಅವರು ಕಳಸಾಪುರ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ನಾವು ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಇಟ್ಕೊಂಡಿದ್ದೀವಿ. ರೈತ ದೇವೋಭವದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸನ್ಮಾನ್ಯ ಶಾಸಕರಾದಂಥ HD ತಮ್ಮಣ್ಣವರು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ 11:00ಗೆ. ಅದರ ಪ್ರಯುಕ್ತ ನಾವು ಇವತ್ತು ರೈತರಿಗೆ ಒಂದು ವಿಶೇಷವಾದ ಗೌರವವನ್ನು ಸಮರ್ಪಿಸಬೇಕು. ಅದಕ್ಕೋಸ್ಕರ ಕಳಸಾಪುರದಲ್ಲಿ ಇದು ವಿಶಿಷ್ಟ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಇದು ನಮ್ಮ ಗ್ರಾಮದಲ್ಲಿ ಒಂದು ಮೆರವಣಿಗೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಮಾಡಿದ್ವಿ. ಹರ್ಷದ್ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು, ಕಳಸಾಪುರ. ರುದ್ರೇಗೌಡ ಇದೇವರು. ಅಲ್ಲಿ ಒಂದು ಇದು BP ಜಾಸ್ತಿ ಐತೆ, 400 ಐತೆ. ಹೋಗಿ ಒಂದು ಸತಿ ದೊಡ್ಡ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸ್ರಿ, ಇನ್ನು ನಾರ್ಮಲ್ ಐತೆ ಶುಗರು ಅಂತ. ಮೆಡಿಸಿನ್ ತಾಂತೀವಿ. ಇಲ್ಲಿ ಕೊಡಲಿಲ್ಲ, ಇಲ್ಲೇ ಆಸ್ಪತ್ರೆಯಲ್ಲಿ ತಾಂತೀವಿ, ಬೆಳಗ್ಗೆ ಸಾಯಂಕಾಲ. ಈ ಊರಿನ ಕಳಸಾಪುರದ ಗ್ರಾಮ ಪಂಚಾಯತಿಂದ ಇದನ್ನು ಕಾರ್ಯಕ್ರಮ ಇಟ್ಕೊಂಡಿರೋದು ತುಂಬ ಖುಷಿ ಆಗ್ತಾಯಿದೆ. HD ತಮ್ಮಣ್ಣವ್ರ ಕಡೆಯಿಂದ ತುಂಬ ಎಲ್ಲ ಹೆಲ್ಪ್ ಆಗಿದೆ, ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಯಿತು. ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾಯಿದ್ದಾರೆ. ಶುಗರು BP ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಯಿತು. ರೈತರ ದಿನಾಚರಣೆ ರೈತರುಗಳಿಗೆಲ್ಲ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಯಿತು. ಶಿವರತ್ನಮ್ಮ. ಕಣ್ಣಿನ ಟೆಸ್ಟಿಗೆ ಅಂತ ಬಂದಿದ್ವಿ, ಟೆಸ್ಟ್ ಮಾಡಿಸಿದ್ದೀವಿ. ಇನ್ನು ಇದೆಲ್ಲ ಚೆನ್ನಾಗಿ ಇದಾಗಿ ಮಾಡ್ತಿದ್ದಾರೆ. ಅಣ್ಣರು ಬರ್ತಾರೆ, ಟೆಸ್ಟ್ ಮಾಡಿ ನಮಗೆ ಕಣ್ಣಿಗೆ ಕನ್ನಡಕ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಹೋಗಿ ಕನ್ನಡಕ ಇಸ್ಕೊಂಬರ್ತೀವಿ, ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಚೆನ್ನಾಗಿದೆ, ಮಾಡ್ತಾಯಿದ್ದಾರೆ. ರೈತರುಗಳೆಲ್ಲ ಬರ್ತಾಯಿದ್ದಾರೆ, ಬಂದು ರೆಡಿ ಮಾಡ್ತಾರೆ. ತಿಮ್ಮಾಭಾವಿ. ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಏನು ಕಳಸಾಪುರ ವ್ಯಾಪ್ತಿಗೆ ಬಂದಿರತಕ್ಕಂಥ ಪಂಚಾಯಿತಿ ಮತ್ತು ಜನಗಳ ಎಲ್ಲ ಒಂದು ಅಭಿಲಾಷೆಯ ಪ್ರಕಾರ ಇವತ್ತು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡವೆ. ಇನ್ನೂ ತುಂಬ ಜನನೂ ಬರ್ತಲೇ ಇದ್ದಾರೆ, ಇನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ರಕ್ತ ಒತ್ತಡ, ಹಾರ್ಟ್ ಅದರ ವಿಚಾರವಾಗಿ, ಕ್ಯಾನ್ಸರ್ ವಿಚಾರವಾಗಿ ತುಂಬ ಜನಗಳಿಗೆ ಅನುಕೂಲವಾಗಂಥ ರೀತಿಯಲ್ಲಿ ವೈದ್ಯರನ್ನು ಕರೆಸಿ ಈ ಒಂದು ತಪಾಸಣೆಯನ್ನು ಮಾಡ್ತಾಯಿದ್ದಾರೆ. ಈ ತಪಾಸಣೆಗೆ ರೂವಾರಿಯಾಗಿರ್ತಕ್ಕಂತಹ ನಮ್ಮ ಐಸಿರಿ ಫೆಡರೇಷನ್ ಅಧ್ಯಕ್ಷರಾಗಿರ್ತಕ್ಕಂತಹ ರೋಹನ್ ಭಾರ್ಗವ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ನಿರ್ಧಾರ ಕೈಗೊಂಡಿದ್ದಾರೆ. ಯಾಕಂದರೆ ಈಗ ಅವರಿಗೆ
ಅವರು ನಮ್ಮ ಹತ್ರ ಇಲ್ಲ, ಬೇರೆ ಎಲ್ಲ ಇರ್ಬೋದು. ಅವರು ಮಾಡಿರ್ತಕ್ಕಂಥ ಈ ಚಿಕ್ಕ ವಯಸ್ಸಿನಲ್ಲಿ ಜನಗಳ ಒಂದು ಕುಂದುಕೊರತೆಗಳನ್ನು, ರೈತರ ಹಾವಭಾವಗಳನ್ನು, ಮಿಡಿತಗಳನ್ನು ಅವರು ಅರಿತುಕೊಂಡು ಈಗಾಗಲೇ ಅವರು ಯಾರೂ ಸಂಬಂಧಿಕರ ಸಪೋರ್ಟ್ ಆಗಲಿ ಬೇರೆಯವ್ರು ಯಾರು ತಗೊಳ್ದಲೇ ಒಂದು ತಂಡವನ್ನಾಗಿ ಮಾರ್ಪಾಟು ಮಾಡಿಕೊಂಡು ಅವರು ಈ ಕಳಸಾಪುರದಲ್ಲಿ ರೈತರ ಸಮಸ್ಯೆಯನ್ನು ಆಲಿಸಿ ರೈತರ ತಪಾಸಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ಬಹಳ ದೊಡ್ಡ ಹೆಮ್ಮೆಯಂಥ ವಿಚಾರ. ಈಗಾಗಲೇ ಒಂದು ಸಮಾವೇಶನೇ ಹಮ್ಮಿಕೊಂಡಿದ್ದಾರೆ. ಅವರು ಟೌನಲ್ಲಿ ಮಾಡಿದರು. ಈಗ ಹಳ್ಳಿಗಳಲ್ಲಿ ಬಂದು ಎಲ್ಲ ಒಂದು ಏನು ಇವತ್ತು ಕಳಸಾಪುರ, ಈಶ್ವರಹಳ್ಳಿ, ಸಿಂದಗೇರಿ, ಬೆಳವಾಡಿ, ಮಾಚಿನಹಳ್ಳಿ, KBಹಾಳು ಈ 6 ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರನ್ನೆಲ್ಲ ವಿಚಾರ ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ತೊಡಗಿಸ್ಕೊಂಡಿದ್ದಾರೆ. ರೈತರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾಯಿದ್ದಾರೆ. ಅವರು ಈ ಏನು ಚಿಕ್ಕ ಇಳಿ ವಯಸ್ಸಿನಲ್ಲೇ ಅವರು ಇಂಥ ಒಂದು ಕೆಲಸ ಮಾಡ್ತಾ ಇರೋದು ಒಳ್ಳೆಯ ವಿಚಾರ. ಹಾಗಾಗಿ ಅವರನ್ನು ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೇನೆ. ಹಾಗೆ ಇಲ್ಲಿ ನೋಡಿ ಸುಮಾರು ರೈತರು ಇಲ್ಲಿ ಒಂದು ಏನು ಇವತ್ತು ತಪಾಸಣೆ ನಡೀತಾ ಇದೆ, ಎಷ್ಟು ಶಾಂತಿಯುತವಾಗಿ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅವರನ್ನು ವೈದ್ಯರನ್ನು ಸಲಹೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಜನಗಳು ಸಾವಿರಾರು ಜನ ಬರ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶವನ್ನು ಅವ್ರನ್ನ ಮುಂದೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲಿ. ರೋಹನ್ ಭಾರ್ಗವತರನ್ನು ಒಳ್ಳೆಯದಾಗಲಿ, ಅವರ ಒಂದು ವಿದ್ಯಾರ್ಹತೆಗೆ, ಅವರ ಒಂದು ನುಡಿ, ಅವರ ಕಲೆಗೆ ಪ್ರೋತ್ಸಾಹ ನೀಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು B. ಶಂಕರ್ ನಾಯ್ಕ್ ಅಂತ. ನಾನು ಚಿಕ್ಕಮಗಳೂರು ಲಕ್ಕಿಯ ಭಾಗದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಹಾಗೂ ಸರ್ಕಾರದ ನಾಮಿನಿ ಬಗರು ಕಮಿಟಿ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ದೇವನಹಳ್ಳಿ ಸರ್, ನಾವು ದೇವನಹಳ್ಳಿಯಿಂದ ಬಂದಿದ್ದೀವಿ. ಕಳಸಾಪುರ ಪಂಚಾಯತಿಲಿ ಕಣ್ಣು ಮತ್ತು ಮಂಡಿ ನೋವು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಮಂಡಿ ನೋವು ಕಡಿಮೆ ಆಗುತ್ತೆ ಹೆಂಗೆ ನೋಡಿ ಆಮೇಲೆ ಈ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಬೇಕು ಸರ್. ಮೆಡಿಸಿನ್ ಕೊಟ್ಟಾರೆ, ಮಾತ್ರೆ ಕೊಟ್ಟಿದ್ದಾರೆ, ರಕ್ತ ಟೆಸ್ಟ್ ಮಾಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಅದೇ ಮಾತ್ರೆ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ಕಡಿಮೆ ಆದರೆ ಮಾತ್ರೆ ಡೈಲಿ ಕಂಟಿನ್ಯೂ ಮಾಡಿರಿ, ಇಲ್ಲದೆ ಹೋದರೆ ಬೇರೆ ಮಾತ್ರೆ ಬರ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಫ್ರೀಯಾಗಿ ಮಾಡ್ತಾಯಿದ್ದಾರೆ ಸರ್. ಸಿಡ್ಲೇಗೌಡ ಸರ್. ಪಾರ್ವತಮ್ಮ, ಕಳಸಾಪುರ. BP ಶುಗರು. ಅದೇ ದೊಡ್ಡ ಆಸ್ಪತ್ರೆಗೆ ಹೋಗಿ ಎಲ್ಲಿ ನೋವು ಅಂದಿದ್ದಕ್ಕೆ ಮಾತ್ರೆ ಯಾಕೆ ಕೊಡ್ತೀವಿ, ಇಲ್ಲಿ ಅಲ್ಲಿ ಹೋಗಿ ಅಲ್ಲಿ ಕೀಳ್ಸಿ ಅಂತ ಹೇಳಿದರು. ರೈತರ ಹೆಸರು ಸೈಯದ್ ಶಫೀವುಲ್ಲಾ, ಕಳಸಾಪುರ ಊರು. ಇವತ್ತು ರೈತರ ದಿನಾಚರಣೆ ಇದೆಯಾ, ಅಂಗವಾಗಿ MLA ನಮ್ಮ ಕಳಸಾಪುರದ MLA ಅವರು ಫಂಕ್ಷನ್ ಇಟ್ಕೊಂಡಾರೆ. ಹಂಗಾಗಿ ಗಾಡಿಗಳು ಮೆರವಣಿಗೆಗೆ ಬಂದಿದ್ದೀವಿ. ಇದು ಇದೆ ರೈತರ ಮಿತ್ರದ್ದು. ಏನೋ ಏನು ಫಂಕ್ಷನ್ ಮಾಡ್ತಿದ್ದಾರೆ, ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ. ಅದದ್ದೆಲ್ಲ ಎತ್ತಿನ ಗಾಡಿಯೆಲ್ಲ ಮೆರವಣಿಗೆ ಮಾಡಿ ಊರೊಳಗೆಲ್ಲ ಒಂದು ಸುತ್ತ ಹೋಗ್ಬರೋಣ ಅಂತ. ಅನುಕೂಲನೇ ಮಾಡ್ತಿದ್ದಾರೆ, ಮಾಡಬೇಕು. ಇದನ್ನೆಲ್ಲ ಇದು ಸಂಘದ್ದು ಇದು ಮಾಡಿದ್ದಾರೆ, ರೈತರದಲ್ವಾ, ಹಂಗಾಗಿ ಇದು ಮಾಡ್ತಿದ್ದಾರೆ, ದಿನಾಚರಣೆ ಮಾಡ್ತಿದ್ದಾರೆ. ಕೃಷ್ಣೇಗೌಡ, ಕಳಸಾಪುರ. ಎಲ್ಲರಿಗೂ ನಮಸ್ಕಾರ. ಐಸಿರಿ ಫೌಂಡೇಶನ್ ವತಿಯಿಂದ ಕಳಸಾಪುರದಲ್ಲಿ ಸಿಂದಗೇರಿ ಗ್ರಾಮ ಪಂಚಾಯಿತಿ, ಬೆಳವಾಡಿ ಪಂಚಾಯಿತಿ, ಮಾಚಿನಹಳ್ಳಿ ಪಂಚಾಯಿತಿ ಎಲ್ಲ ಪಂಚಾಯಿತಿನೂ ಸೇರಿಸಿ ರೈತೋ ದೇವೋ ಭವ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದೇ ಕಾರ್ಯಕ್ರಮದಲ್ಲಿ ಉಚಿತ ಶಿಬಿರವನ್ನು ಇಟ್ಟುಕೊಂಡು ಎಲ್ಲರಿಗೂ ಉಚಿತವಾಗಿ ತಪಾಸಣೆ ಮಾಡಿಸ್ತಾ ರೈತೋ ದೇವೋ ಭವ ಅಂತೇಳಿ ಇವತ್ತು ರೈತ ದಿನಾಚರಣೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರೂ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಹೆಸರು ರವಿ ಅಂತೇಳಿ, ಸಿಂದಗೇರಿ ಗ್ರಾಮ ಪಂಚಾಯಿತಿ ಸದಸ್ಯರು. ಆಚರಣೆ ಪ್ರಯುಕ್ತ ಚಿಕ್ಕಮಗಳೂರು ಜಿಲ್ಲೆ ಕಳಸಾಪುರದಲ್ಲಿ ಇವತ್ತು ರೈತರಿಗಾಗಿ ರೈತ ದೇವೋಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದ್ದು ಒಂದು ಉಪಯುಕ್ತವಾದ ಈ ಕಾರ್ಯಕ್ರಮ ಇದು. ಏನು ಅಂದರೆ ಇದು ರೈತರಿಗಾಗಿ ಮತ್ತು ರೈತ ಕುಟುಂಬದವ್ರಿಗಾಗಿ ಒಂದು ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದಾರೆ. ಹಾಗೆಯೇ ರೈತರಿಗೆ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಕಾರ್ಯಕ್ರಮ, ತುಂಬ ಅದ್ಧೂರಿಯಾಗಿ ಕೂಡ ನಡೀತಾ ಇದೆ.
ಈ ತುಂಬ ಸಂತೋಷ ಆಗ್ತಿದೆ. ಮತ್ತೊಮ್ಮೆ ರೈತರಿಗೆಲ್ಲರಿಗೂ ನಾನು ರೈತ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಅಂತ ಬೆಳವಡಿ ಪಂಚಾಯತಿಲಿ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರು ಈಗಾಗಿದ್ದೀನಿ ನಾನು. ಈಗೇನು ರೈತರು ದೇವೋಭವ ಅಂತ ಒಂದು ರೋಹಿತ್ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಆಮೇಲೆ ಆರೋಗ್ಯ ಶಿಬಿರ, ಆಮೇಲೆ ಏನು ಎತ್ತಿನ ಗಾಡಿನ ರ್ಯಾಲಿ ಬೇರೆ ಮಾಡ್ತಾ ಇದ್ದಾರೆ. ತುಂಬ ಅಟ್ರಾಕ್ಟಿವ್ ಆಗಿದೆ. ಎತ್ತುಗಳು ನೋಡ್ತಾ ಇದ್ರೆ ರೈತರುಗಳಿಗೆ ಏನೇನು ಇರಬೇಕು ಅದೆಲ್ಲ ಸೌಕರ್ಯ ಇಲ್ಲಿದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕಳಸಾಪುರದ ಜನತೆಯಲ್ಲಿ ನಾನು ಬೇಡ್ಕೊಳ್ತೀನಿ. ಪ್ರಶಸ್ತಿನೂ ಕೊಡ್ತಾ ಇದ್ದಾರೆ. 3 ಪ್ರಶಸ್ತಿಗಳನ್ನೇ ಇದೆ ಅಂತ ಹೇಳಿದರು ರೈತರುಗಳ ಬಗ್ಗೆ. ತುಂಬ ಚೆನ್ನಾಗಿದೆ. ಆರೋಗ್ಯದ ಬಗ್ಗೆ ಶಿಬಿರ ಇರೋದ್ರಿಂದ ಯಾರ್ಯಾರು ಇದ್ದಾರೋ ಅವರು ಬಂದು ಆರೋಗ್ಯದ ಬಗ್ಗೆ ತೋರಿಸ್ಕೊಂಡು ಇನ್ನು ಒಳ್ಳೆಯ ಅಭಿಪ್ರಾಯ ಹೇಳಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೂ ತಮ್ಮಯ್ಯಣ್ಣ ಅವರು ಈಗ 11:11ವರೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಈ ಭಾಗಕ್ಕೆಲ್ಲ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ದೇವಸ್ಥಾನ ಏನು ಬಸವ ಕಲ್ಯಾಣ ಮಂಟಪ ಏನಿದೆ ನಮ್ಮ ಬೆಳವಾಡಿಲಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನೇ ಹೋದ್ರು ಜನಗಳು ಹೋದ್ರು ನಾವೇ ಹೋಗ್ಬೇಕು ಅಂತ ಏನಿಲ್ಲ, ಜನಗಳು ಹೋದರೆ ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಜನಗಳಿಗೆ ಸಿಗುವ ಏನು MLA ಆಗಿದ್ದಾರೆ ತಮ್ಮಯ್ಯಣ್ಣ ಅವರು, ಇನ್ನೂ ಹೆಚ್ಚು ಪ್ರೋತ್ಸಾಹನ ಜನಗಳು ಕೊಟ್ಟು ಅವ್ರನ್ನ ಇನ್ನೊಂದು ಬಾರಿ MLA ಆಗಿ ಮಾಡಲಿ ಅಂತ ನಾನು ಈ ಭಾಗದ ಈ ದೇವರ ಮುಂದೆ ಕೇಳ್ಕೊತೀನಿ. ರೈತರ ದಿನಾಚರಣೆ ಅಂಗವಾಗಿ ಇವತ್ತು ತಮ್ಮಯ್ಯಣ್ಣವರು ಇವತ್ತು ರೈತರ ದಿನಾಚರಣೆ ಅಂಗವಾಗಿ ಎತ್ತಿನ ಗಾಡಿ ಹುಡ್ಕೊಬರೋಕೆ ಹೇಳಿದರು. ಹಂಗಾಗಿ ನಮ್ಮ ಊರು ಮನೆ ರೈತರುಗಳು ಎತ್ತಿನ ಗಾಡಿ ಹುಡ್ಕೊಂಡು ಬಂದಿದ್ದಾರೆ. ಇದು ಒಂದು ಹಬ್ಬದ ಥರ ಅಂತ ಅನ್ನಿಸ್ತಾ ಇದೆ ನಮಗೆಲ್ಲ. ಹಂಗಾಗಿ ಗಾಡಿ ಎಲ್ಲ ಸಿಂಗಾರ ಮಾಡ್ಕೊಂಡು ಬೆಳಗ್ಗೆನೇ ಹುಡ್ಕೊಂಬಂದಿದ್ದು ವರ್ಷನೂ ಇದನ್ನೇ ಮಾಡಿ ರೈತರಿಗೆ ಇನ್ನು ಫರ್ಟಿಲೈಸರ್ ಬಗ್ಗೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿ ಸಾಮೂಹಿಕ ಕೃಷಿನ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು, ಎಲ್ಲರಿಗೂ ಅದನ್ನು ಜಾಗೃತಿ ಮೂಡಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಣ್ಣ ರೈತರ ದಿನಾಚರಣೆ ಅಂಗವಾಗಿ. ನಮ್ಮ ಹೆಸರು ದರ್ಶನ್ ಅಂತ, ಕಳಸಾಪುರ ಅಣ್ಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಸಕರು ತೋರಿಸ್ಬೇಕಾ? ತಿಂಡಿ ಆಯ್ತಾ ಎಲ್ಲರದು? ಮುಸ್ತೆ ಎಷ್ಟು ಜನ ಆಯಿತು ಬೆಳಿಗ್ಗೆ ಅಂತ? 100 ಜನ ಎಲ್ಲ BP, ಶುಗರು ಮತ್ತು ಅಲ್ಲಿಂದ ರೈತರು ಅದನ್ನು ಯೂಸ್ ಮಾಡೋದು ಇಂಪಾರ್ಟೆಂಟು. ಐತೆ ಇದ್ರೆ ಅದನ್ನು ಉಪಯೋಗಿಸೋಕೆ ಕೊಡದೇ ಇದ್ರೆ ತಗೊಂಡು ಫಸ್ಟ್ ಎಲ್ಲ ಚೆಕಪ್ ಇಲ್ಲಿ ಆಯ್ತು ಎಲ್ಲರದು ಖುಷಿ ಆಯ್ತು. ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ. ಎಲ್ಲ ನೀಟಾಗಿ ಚೆಕಪ್ ಮಾಡಿಸ್ಕೊಂಡಿದ್ದು ಒಂದೇ ಅಲ್ಲ. ಆಮೇಲೆ ಏನು ಮಾಡ್ಬೇಕು ಹೇಳಿ, ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ಬೇಕು. ನಮ್ಮ ಖಂಡಿತ ಅದೇ ಈಗ ಅವ್ರು ಡಾಕ್ಟ್ರ್ ಏನು ಹೇಳ್ತಾರೆ ಆಮೇಲೆ ಎಷ್ಟು ಜನ ಮಾಡಿದ್ರಿ ಬೆಳಿಗ್ಗೆಯಿಂದ? 50 ಜನದ ಮೇಲೆ ಆಗಿದೆ. ಕ್ಯಾನ್ಸರ್ ಕೇಸಸ್ ಎಲ್ಲ ಬರ್ಕೊಂಡಿದ್ದೀವಿ. ಕ್ಯಾನ್ಸರ್ ಕೇಸಸ್ ಇರೋರನ್ನ ನಮ್ಮಲ್ಲೇ ಬಂದುಬಿಟ್ಟು ನಮಗೆ ವೆಹಿಕಲ್ ಹೋಗಿ ನಾವೇ ಕರ್ಕೊಂಡ್ಬರ್ತೀವಿ. ಫ್ರೀಯಾಗಿ ಸರ್ಜರಿ ಆಗ್ತದೆ ಅಂತ ತೊಳೆದು ಡಿಸ್ಕ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಜನ ಸಿಕ್ಕು. ಈಗ ಯಾರಿಗಾರ ಪ್ರಾಬ್ಲಮ್ ಇದ್ರೆ ಕಣ್ಣಿಂದು ಆಪ್ರೇಷನ್ ಮಾಡಬೇಕು ಅನ್ನಂಗಿದ್ರೆ ಪಟ್ಟಿ ಮಾಡ್ಕೊಂತಾರೆ.
ಇಲ್ಲೇ ನಮ್ಮ ಸರ್ಕಾರದಲ್ಲೇ ಬಂದು ಇಲ್ಲಿಗೆ ಬಂದು ಒಂದು ಡೇಟ್ ಕೊಡ್ತಾರೆ, ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಬಂದು ಇಲ್ಲಿಗೆ ಬಿಡ್ತಾರೆ. ಯಾರೂ ತೊಂದರೆ ತಗೊಳಂಗಿಲ್ಲ. ಇಲ್ಲಿಗೆ ಬಂದು ಕರ್ಕೊಂಡೋಗಿ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಬಂದು ಬಿಡ್ತಾರೆ. ಫ್ರೀ ಕರ್ನಾಟಕ ಸಿಗೋರ್ಗು ಡೀಟೇಲ್ಸ್ ತಗೊಂಡು ಏನೇನು ಬೇಕು ಡಾಕ್ಯುಮೆಂಟ್ಸ್ ಕೊಡಬೇಕು, ಕೊಟ್ಟರೆ ಉಚಿತ ಕನ್ನಡಕನೂ ಕೊಡಿಸ್ತಾರೆ. ಆಯ್ತಾ? ನಾನು ಹೇಳಿದ್ದೀನಿ ಸರ್, ಹೇಳಿದ್ದೀರಾ? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅಂದರೆ ನಾವು ಮೊಬೈಲಲ್ಲಿ ಆ್ಯಪ್ ಎಂಟ್ರಿ ಮಾಡಿ ಬಿಟ್ಟು ಕೊಡೋದನ್ನ, ರೇಷನ್ ಕಾರ್ಡ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್, ಮೊಬೈಲ್ OTP ಎಲ್ಲ ಹೇಳಿದ್ದೀನಿ. ಅಂಥವ್ರಿಗೂ ಇನ್ಫಾರ್ಮ್ ಮಾಡಿದ್ದೆ, ಅವರು ಬರ್ತೀನಿ ಅಂತ ಹೇಳಿದ್ದೆ. ಅವರೇ ಒಂದು 10-15 ಜನ ಇದ್ದಾರೆ. ಎಲ್ಲ ಕೇಳ್ಕೊಂಡು ಅದನ್ನು ಉಪಯೋಗಿಸ್ಕೊಬೇಕು. ಆಯ್ತಾನಮ್ಮ? ಆಯ್ತಣ್ಣ? ಕೃಷಿಕ ಅಂತ ಹೇಳಿ ಏನು ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಆ 3 ಜನ ಮಾದರಿ ರೈತರುಗಳು ಕೂಡ ಕಾರ್ಯಕ್ರಮದ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತೀವಿ. ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರತಕ್ಕಂತಹ ಶ್ರೀ ಕುಮಾರಸ್ವಾಮಿ KH ಕೃಷಿಕರು ಕುನ್ನಾಳ, ಇವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸಬೇಕು. ಜೊತೆಗೆ ಶ್ರೀಯುತ ನಾಗರಾಜು SR ಕೃಷಿಕರು ಸಿಂದಿಗೆರೆ, ಇವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸಬೇಕು. ಹಿಡಿದ ಹೊಲಗಳು ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯು ಪೂಜೆ ಸರ್ವವಯ್ಯ ಪರಸಾಧನವು ಕಷ್ಟಗಳಲ್ಲವಯಾಗಿ ಸೃಷ್ಟಿಯ ನಿಯಮಗಳವನೇ ಹೋಗಿ ಸ್ವಲ್ಪ ಕುತ್ಕೊಳ್ಳಿ ಅವ್ರೆ. ಸರ್ ಈ ಕಡೆ ನೋಡಿ ಸರ್, ಮುಂದೆ ನೋಡಿ. ಮಳೆ ಗುಣಿದರೆ ಸಂತ ಮಳೆ ಗುಣಿದರೆ ಸಂತ ಜನಪದ ಸಂತ ಜನಪದ ಸಂತ ಬೆಳಗಿದ್ದರೆ ಬೆಳಗೆದ್ದರೆ ಜಗತ್ತನ್ನ ನಮ್ಮ ಬೀಜಾನುಮತಿ
ನಾಡಿನ ಹಸಿವೆಯನ್ನು ನೀಗಿಸ ಛಲಗಾರ ಲೋಕದ ಸುಖಕ್ಕಾಗಿ ದುಡಿಯುವ ಹಮ್ಮೀರ ಸರ್ಕಾರಗಳ ಚೌಕಾಬಲವೇರೆ 28ರಂದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡಕ್ಕಾಗಿ ಮಡಿದವರ ನೆನಪಿಗಾಗಿ ಸ್ಪಂದನ ಹಾಸ್ಪಿಟಲ್ನಲ್ಲಿ ಶಿವಮೊಗ್ಗ ಆಶಾ ಜ್ಯೋತಿ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಸುಮಾರು 30ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದ್ದರು. ನವೆಂಬರ್ 29ರಂದು ಐಸಿರಿ ಫಿಟ್ನೆಸ್ ಚೆಕ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು. ಡಿಸ್ಟಿಕ್ ಫೀಲ್ಡ್ನಲ್ಲಿ ಪ್ರಥಮ ಬಾರಿಗೆ ಉದ್ಘಾಟನೆ ಆಗಿತ್ತು. ಎರಡನೆಯದು ಇಂದು ಕಳಸಾಪುರದಲ್ಲಿ ನೆರವೇರುತ್ತದೆ. ಐಸಿರಿ ಪರ್ಸ್ಪೆಕ್ಟಿವ್ ಆಯಾಮದಡಿಯಲ್ಲಿ 6 ಕಾರ್ಯಕ್ರಮಗಳು ನಡೆದವೆ. ಅದರಲ್ಲಿ ಆಗಸ್ಟ್ 28ರಂದು ಸಾಹಿತ್ಯ ಪ್ರೋತ್ಸಾಹದ ಅಡಿಯಲ್ಲಿ 3 ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಆಗಸ್ಟ್ 30ರಂದು ಬಸವ ಜಯಂತಿ ಕಾರ್ಯಕ್ರಮ, ಜುಲೈ 26ರಿಂದ ಆಗಸ್ಟ್ 24ರವರೆಗೆ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಚಟ್ನಳ್ಳಿ ಮಹೇಶ್ ಅವರ ಸಹಯೋಗದೊಂದಿಗೆ ಶ್ರಾವಣ ಸಂಜೆ ಕಾರ್ಯಕ್ರಮ ಅಂಗಳದೆಡೆಗೆ ಮಂಗಳ ನುಡಿ ನಡೆಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನದ ಪ್ರಯುಕ್ತ KRS ಹಾಸ್ಪಿಟಲ್ನ ಸಹಯೋಗದೊಂದಿಗೆ ಆಜಾದ್ ಪಾರ್ಕ್ನವರೆಗೆ ಆರ್ಟ್ ಮ್ಯಾರಥಾನ್ ಏರ್ಪಡಿಸಲಾಯಿತು. ನವೆಂಬರ್ 1-2ರಂದು AIT ಕಾಲೇಜಿನಲ್ಲಿ ಕಲಾ ಪ್ರೋತ್ಸಾಹಕ್ಕಾಗಿ ಫಿಲಂ ಎಡಿಷನ್ ನಡೆಸಲಾಯಿತು. ಕಲಾ ಪ್ರೋತ್ಸಾಹದಡಿಯಲ್ಲಿ ಆರಾಧ್ಯ ನಿಲಯಂ ಎನ್ನುವ ಕಿರುಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ. ಐಸಿರಿ ಸಸ್ಟೈನಬಿಲಿಟಿ ಆಯಾಮದಡಿಯಲ್ಲಿ ಒಟ್ಟಾರೆ 6 ಕಾರ್ಯಕ್ರಮಗಳು ನೆರವೇರಿದೆ. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪರಿಸರ ಜಾಗೃತಿ ಅಭಿಯಾನ, ಆಗಸ್ಟ್ 28ರಂದು ಅದಮ್ಯ ಚೇತನದ ಸಹಯೋಗದೊಂದಿಗೆ ಐಸಿರಿ ಸ್ಟೀಲ್ ಬ್ಯಾಂಕ್ ಉದ್ಘಾಟನೆ, ಅಕ್ಟೋಬರ್ 12ರಂದು ಕಲ್ಯಾಣ ನಗರದ ಐಸಿರಿ ಕಾರ್ತಿಕ ದೀಪ ಕಾರ್ಯಕ್ರಮ, ಅಕ್ಟೋಬರ್ 20ರಂದು ಗೋಮಾತೆಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ಶೀರ್ಷಿಕೆಯೊಂದಿಗೆ ಗೋರಕ್ಷಣಾ ಜಾಗೃತಿ ಅಭಿಯಾನ, ಅಕ್ಟೋಬರ್ 25ರಂದು IDST ಕಾಲೇಜು ಮತ್ತು MES ಪ್ರೌಢಶಾಲೆಯ ಸಹಯೋಗದಲ್ಲಿ ಐಸಿರಿ ಸ್ವಚ್ಛತಾ ಅಭಿಯಾನ, ಬಿಂಡಿಗ ದೇವಿರಮ್ಮ ದೇವಸ್ಥಾನದ ಸುತ್ತ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಸಿರು ಭಾನುವಾರ ಕಾರ್ಯಕ್ರಮದಡಿಯಲ್ಲಿ ಒಂದು ಮನೆ ಒಂದು ಪೂಜನೀಯ ಸಸಿ ಎನ್ನುವ ಉದ್ದೇಶದಿಂದ ಪ್ರತಿ ಭಾನುವಾರ ಒಂದೊಂದು ಪೂಜನೀಯ ಸಸಿ ನಡೆಸುವ ಕಾರ್ಯಕ್ರಮ. ಹೀಗೆ ವಿಭಿನ್ನ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಐಸಿರಿ ಫೌಂಡೇಶನ್ ಕೆಳಗೆ ನೆರವೇರುತ್ತಾ ಬಂದಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮಾದರಿ ರೈತರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ರೈತ ಸ್ನೇಹಿ 3 ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಆರಂಭಿಸಲಿದ್ದು, ಆ 3 ಕಾರ್ಯಕ್ರಮಗಳ 3 ಲೋಗೋಗಳನ್ನು ಇಂದು ಅನಾವರಣ ಮಾಡುತ್ತಿದ್ದೇವೆ. ಜೊತೆಗೆ ಬೆಳಗಿನಿಂದ ಇಲ್ಲಿ ಉಚಿತವಾಗಿ ಐಸಿರಿ ಫಿಟ್ನೆಸ್ ಚೆಕ್ ನಡೆಯುತ್ತಿದೆ. ಐಸಿರಿ ಫೌಂಡೇಶನ್ ಇದೇ ರೀತಿ ಇನ್ನು ಮುಂದೆಯೂ ಸಹ ಸಮಾಜಮುಖಿ ಕಾರ್ಯಗಳನ್ನು ತೊಡಗಿಸಿಕೊಳ್ಳುತ್ತದೆ. ನಿಮ್ಮೆಲ್ಲರ ಬೆಂಬಲವನ್ನು ಕೋರುತ್ತದೆ. ಧನ್ಯವಾದಗಳು. ಉದ್ಘಾಟನೆಯನ್ನ ವೇದಿಕೆಯ ಮೇಲಿರುವಂತಹ ಎಲ್ಲಾ ಗಣ್ಯರು ಅತಿಥಿಗಳು ನಡೆಸಿಕೊಡ್ಬೇಕಾಗಿ ಮನವಿಯನ್ನ ಮಾಡ್ತೀವಿ. ಫ್ಯಾಕ್ಟರಿ ಟು ಫಾರ್ಮರ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮ, ಹಾಗೆ ಐಸಿರಿ ಕೃಷಿ ಮಾರ್ಗದರ್ಶನ ಅನ್ನುವಂತಹ ಮತ್ತೊಂದು ಕಾರ್ಯಕ್ರಮ, ಕೃಷಿ ಕಾಯ್ದೆ ಜಾಗೃತಿ ಅಭಿಯಾನ ಅನ್ನುವಂತಹದ್ದು 3ನೆಯ ಕಾರ್ಯಕ್ರಮ. ಈ 3 ರೈತ ಸ್ನೇಹಿ ಕಾರ್ಯಕ್ರಮಗಳ ಲೋಗೋಗಳು ಈಗ ವೇದಿಕೆಯ ಮೇಲಿರುವಂತಹ ಅತಿಥಿಗಳ ಕೈಯಿಂದ ಅನಾವರಣಗೊಳ್ತಾ ಇದೆ. ಜೊತೆಗೆ ಮಲೆನಾಡು ಐಸಿರಿ ಹಾಗೂ ಐಸಿರಿ ಟುಡೇ ವತಿಯಿಂದ 2026ನೇ ಸಾಲಿನ ಕ್ಯಾಲೆಂಡರ್ನ ಉದ್ಘಾಟನೆಯನ್ನ ವೇದಿಕೆಯ ಮೇಲಿರುವಂತಹ ಗಣ್ಯ ಕ್ಯಾಲೆಂಡರ್ನ ಉದ್ಘಾಟನೆಗೊಳಿಸಿದಂತಹ ಅನಾವರಣಗೊಳಿಸಿದಂತಹ ಎಲ್ಲ ಅತಿಥಿಗಳಿಗೆ ಗಣ್ಯರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಸ್ವಾಮಿ KH ಕೃಷಿಕರು ಕುನ್ನಾಳ ಇವರಿಗೆ ಐಸಿರಿ ಫೌಂಡೇಶನ್ ಹಾಗೂ ಕೃಷಿ ಇಲಾಖೆಯ ವತಿಯಿಂದ ಕೃಷಿಯಲ್ಲಿ ಆಸಕ್ತಿ ಹೊಂದಿ 1970ರಿಂದ ಸ್ವಂತವಾಗಿ ಸಾವಯವ ಕೃಷಿಯನ್ನ ಆರಂಭ ಮಾಡಿದ್ರು. ಪ್ರಸ್ತುತ ಇವರ ಬಳಿ ಇರುವ 12 ಎಕರೆ ಜಮೀನಿನಲ್ಲಿ 4.5 ಎಕರೆ ಭೂಮಿಯನ್ನ ಸಂಪೂರ್ಣ ಸಾವಯವ ಭೂಮಿಯನ್ನಾಗಿರಿಸಿ ತೆಂಗು, ಅಡಕೆ, ಬಾಳೆಯನ್ನ ಪ್ರಮುಖ ಬೆಳೆಗಳನ್ನಾಗಿ ಬೆಳೆದು ಅದರ ನಡುವೆ ಮರ ಕೃಷಿಯನ್ನ ಮಾಡಿ ಹೆಬ್ಬನೊಬ್ರು ಶ್ರೀಯುತ ನಾಗರಾಜು SR ರವರು ಕೃಷಿಕರು ಸಿಂಧಿಗೆರೆ, ಇವರಿಗೂ ಕೂಡ ಮಾದರಿ ಕೃಷಿಕ 2025 ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರು.
ಮೂರನೆಯವರು ಶ್ರೀಯುತ ರಮೇಶ್ ಎನ್, ಕೃಷಿಕರು, ಮಾಚೇನಹಳ್ಳಿ. ಇವರಿಗೂ ಕೂಡ ಐಸಿರಿ ಫೌಂಡೇಶನ್ ಹಾಗೂ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಮಾದರಿ ಕೃಷಿಕ 2025 ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರುತ್ತಾ ಇದೆ. ಎಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟೋದ್ರ ಮುಖಾಂತರ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತವರಿಗೆ ಹುರಿದುಂಬಿಸಬೇಕು. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತವರು ಮಾದರಿ ಕೃಷಿಕ 2025 ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತವರು ಶ್ರೀ ರಮೇಶ್ ಎನ್ ರವರು, ಕೃಷಿಕರು, ಮಾಚೇನಹಳ್ಳಿ. ಇವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ಶ್ರೀಯುತ ನಾಗರಾಜು SR ರವರು, ಕೃಷಿಕರು, ಸಿಂದಿಗೆರೆ. ಇವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಮೂರನೆಯವರಾಗಿ ಶ್ರೀ ಕುಮಾರಸ್ವಾಮಿ KH, ಕೃಷಿಕರು, ಕುನ್ನಾಳ. ಇವರಿಗೂ ಕೂಡ ಐಸಿರಿ ಫೌಂಡೇಶನ್ ಹಾಗೂ ಕೃಷಿ ಇಲಾಖೆಯ ವತಿಯಿಂದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ. ಇಷ್ಟೇನ ಶಕ್ತಿ ಕಳಸಪ್ಪ ಅಲ್ಲಿ ಕೇಳಬೇಕು. ಇನ್ನು ಬೋಲೋ ರೈತ ದಿನಾಚರಣೆಗೆ ಈ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಇವತ್ತು ಇಡೀ ದೇಶದಾದ್ಯಂತ ರೈತ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಆ ನಿಟ್ಟಿನಲ್ಲಿ ಇವತ್ತು ಕಳಸಾಪುರ ಗ್ರಾಮದಲ್ಲಿ ಕಳಸಾಪುರ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ರೈತರ ಸಹಭಾಗಿತ್ವದಲ್ಲಿ ಐಸಿರಿ ಫೌಂಡೇಶನ್ ವತಿಯಿಂದ ಕೃಷಿ ಇಲಾಖೆಯ ಸಹಭಾಗಿತ್ವದ ಜೊತೆಗೆ ರೈತ ಸ್ನೇಹಿ 3 ಲೋಗೋಗಳ ಅನಾವರಣ ಮತ್ತು ಮಾದರಿ ಕೃಷಿಕ 2025 3 ಕೃಷಿಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಅವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ IIP ಸಂಸ್ಥಾಪಕರು ಆಗಿರ್ತಕ್ಕಂಥ ನಂಜೇಶ್ ಬೆಣ್ಣೂರವರೇ, ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಉತ್ತಮ ಕೃಷಿಕರು, ಹಿರಿಯ ಪತ್ರಕರ್ತರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಚಂದ್ರಶೇಖರ್ ನಾರಾಯಣಪುರ ಅವರೇ, ಈ ದಿನದ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಭಾಗ್ಯಕ್ಕನವರೇ, ಈ ಒಂದು ಗ್ರಾಮ ಪಂಚಾಯಿತಿ ಕಳಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಿವರತ್ನರವರೇ, ಉಪಾಧ್ಯಕ್ಷರಾದ ಶ್ವೇತಾರವರೇ, PDO ಅವರೇ, ಮತ್ತೆ ತಾಲೂಕು ಬಗರಹುಕುಂ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಶಂಕರ್ ನಾಯ್ಕರವರೇ, ಮುಖಂಡರಾದ ಅಚ್ಯುತ್ ರಾಯರವರೇ, ಮತ್ತೋರ್ವ ಮುಖಂಡರಾದ ತಿಮ್ಮೇಗೌಡರವರೇ, ಯೋಗೀಶ್ವರವರೇ, ಕಳಸಾಪುರ ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಮಾಜಿ ಅಧ್ಯಕ್ಷರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಪತ್ರಿಕಾ ಸ್ನೇಹಿತರೆ, ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಾದ ದಯಾನಂದ್ರವರೇ, ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ನಿಕಟ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣನವರೇ, ಸಾಹಿತ್ಯ ಪರಿಷತ್ತಿನ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಸಿಂಗ್ ರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಾರವರೇ,
ಸಿಂದಿಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಲತಾ ನಟೇಶ್ರವರೇ, ಬೆಳವಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭಾಗ್ಯರವರೇ, ಮತ್ತೋರ್ವ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಕಲ್ಪನಾರವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಈಶ್ವರಹಳ್ಳಿ, ಮಾಚನಹಳ್ಳಿ, ಸಿಂದಿಗೆರೆ, ಕೆಬಿ ಅಣ್ಣ ಎಲ್ಲ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಸದಸ್ಯರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಈ ಭಾಗದ ಕಳಸಾಪುರ, ಬೆಳವಾಡಿ, ಈಶ್ವರಹಳ್ಳಿ, ಸಿಂದಿಗೆರೆ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ವಿದ್ಯಾರ್ಥಿನಿಯರೇ, ರೈತ ನಮ್ಮ ಅನ್ನದಾತ ಬಂಧುಗಳೇ, ಬಹುಶಃ ಕಳೆದ 1 ವರ್ಷದಿಂದ ಈಚೆಗೆ ಐಸಿರಿ ಫೌಂಡೇಶನ್ ವತಿಯಿಂದ ಸುಮಾರು 21 ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇವತ್ತು ಏನು ರೈತ ದಿನಾಚರಣೆಯ ಪ್ರಯುಕ್ತ 3 ಉತ್ತಮ ಕೃಷಿಕರಿಗೆ ಸಾಧಕ ಪ್ರಶಸ್ತಿ ಮತ್ತೆ ಈ ಭಾಗದ ರೈತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಕಳೆದ 21 ಕಾರ್ಯಕ್ರಮಗಳಿಗಿಂತ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿತ್ತು ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೈತ ದಿನಾಚರಣೆ ಅಂದ್ರೆ ಬಹುಶಃ ನಮ್ಮ ದೇಶದಲ್ಲಿ 70% ಕೃಷಿಯನ್ನೇ ಅವಲಂಬಿತರಾಗಿ ಒಂದು ಕೃಷಿ ಅಥವಾ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡುವಂತ ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿ ಕೃಷಿಕರಿಗಾಗಿ ಕಾರ್ಯಕ್ರಮ ಮಾಡೋದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಡಿಮೆ. ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಗಣೇಶನ ಹಬ್ಬ ಮಾಡ್ತಾರೆ, ಬೇರೆ ಬೇರೆ ಎಲ್ಲ ಹಬ್ಬ ಬೇರೆ ಆಚರಣೆ ಜೋರಾಗಿ ಮಾಡ್ತಾರೆ. ಆದ್ರೆ ಕೃಷಿಕರಿಗಾಗಿ ಕಾರ್ಯಕ್ರಮ ಮಾಡೋದು ಮಾಡ್ತಾರೆ, ತುಂಬಾ ವಿರಳ. ಅಂಥದ್ರಲ್ಲಿ ಇವತ್ತು ಐಸಿರಿ ಫೌಂಡೇಶನ್ ಕೃಷಿಕರಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಐಸಿರಿ ಫೌಂಡೇಶನ್ಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಂತೇನೆ. ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಉಚಿತವಾಗಿ ಇಲ್ಲಿ ಏನು ಆರೋಗ್ಯ ತಪಾಸಣೆ ನಡೀತಾ ಇದೆ, ಇಲ್ಲಿ ಒಂದು ಕೃಷಿಕರು ಅಥವಾ ಕೃಷಿ ಕಾರ್ಮಿಕರೇ ಇರ್ತಕ್ಕಂಥವ್ರಿಗೆ ಇವತ್ತು ಉಚಿತ ತಪಾಸಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ರೈತರ ಬಗ್ಗೆ, ರೈತರ ಕಷ್ಟದ ಬಗ್ಗೆ, ರೈತರ ಏಳಿಗೆ ಬಗ್ಗೆ ನಮ್ಮ ಚಂದ್ರಶೇಖರ್ ನಾರಾಯಣಪುರ ಅವರು ಬಹಳ ಅದರಲ್ಲಿ ಅನುಭವ ತೆಗೆದುಕೊಂಡಿದ್ದಾರೆ. ಅವರ ಮಾತಿನಲ್ಲಿ ಬಹಳ ವಿವರವಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಾವಯವ ಕೃಷಿ ಮುಖಾಂತರ, ಜೀರೋ ಕಲ್ಟಿವೇಶನ್ ಮುಖಾಂತರ, ಯಾವುದೇ ರಾಸಾಯನಿಕ ಗೊಬ್ಬರವನ್ನ ಬೆಳೆಸದೆ ಸಮ್ಮಿಶ್ರ ಬೆಳೆಯನ್ನ ಬೆಳೆದು ನಮ್ಮ ಜಿಲ್ಲೆಗೆ ಮತ್ತೆ ರಾಜ್ಯಕ್ಕೆ ಮಾದರಿ ಆಗಿದ್ದಾರೆ. ಅವ್ರ ರೀತಿಯಲ್ಲೇ ಇವತ್ತು 3 ಸಾಧಕರು, ಕುಮಾರಸ್ವಾಮಿ ಅವರು, ರಮೇಶ್ ರವರು, ನಾಗರಾಜ್ರವರು, ಅವರು ಸಹ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಈ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೇವೆ. ಸರ್ಕಾರ ಯಾವುದೇ ಇರಲಿ, ಜನಪ್ರತಿನಿಧಿ ಯಾರೇ ಇರಲಿ, ನಮ್ಮಗಳ ಕರ್ತವ್ಯ ಏನು ಅಂತ ಹೇಳಿದ್ರೆ, ಮೊದಲು ರೈತನ ಬಾಳನ್ನ ಹಸನಾಗಿ ಮಾಡುವಂತ ಕೆಲಸವನ್ನ ಯಾವುದೇ ಸರ್ಕಾರ ಜನಪ್ರತಿನಿಧಿ ಇದ್ರೆ ಮಾಡಬೇಕು. ಅದು ಅವನ ಮೊದಲ ಕರ್ತವ್ಯ. ಒಂದು ಕೃಷಿಕನ ಬಾಳನ್ನ ಹಸನಾಗಿ ಮಾಡೋದು, ಇನ್ನೊಂದು ಬಡವರ ಬಾಳಿಗೆ ಉತ್ತಮವಾದ ಆರೋಗ್ಯ ಮತ್ತೆ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ನಾವು ಸರ್ಕಾರ, ಜನಪ್ರತಿನಿಧಿಗಳು ಮಾಡಬೇಕು. ನಮ್ಮ ಜೊತೆ ಈ ರೀತಿ ಒಂದಷ್ಟು ಸಾರ್ವಜನಿಕರ ಹಿತಾಸಕ್ತಿ ಹೊಂದಿರತಕ್ಕಂತ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಸಹಭಾಗಿತ್ವ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲರಿಗೂ ಗೊತ್ತಿದೆ, ಇಲ್ಲಿರೋ ರೈತರು ಈ ಹಿಂದೆ ನಿಮ್ಮ ತಂದೆ, ನಿಮ್ಮ ಅಜ್ಜನ ಕಾಲದಲ್ಲಿ, ನಮ್ಮ ತಂದೆ, ನಮ್ಮ ಅಜ್ಜನ ಕಾಲದಲ್ಲಿ, ಯಾಕೆಂದ್ರೆ ನಾನು ಒಬ್ಬ ಸಾಮಾನ್ಯ ಹಿರೇಮಗಳೂರಿನ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದಂಥವನು. ಭತ್ತ ಬೆಳೆದ್ ಗೊತ್ತು, ರಾಗಿ ಬೆಳೆದ್ ಗೊತ್ತು. ಇಲ್ಲಿ ನಿಮ್ಮಲ್ಲಿ ತೆಂಗು ಅಡಿಕೆ ಇದೆ, ಆದ್ರೆ ನಮ್ಮಲ್ಲಿ ತೆಂಗು ಅಡಿಕೆ ಇರ್ಲಿಲ್ಲ. ನಗರದ ಸುತ್ತಮುತ್ತ ಇರ್ತದೆ, ನಾವು ತರಕಾರಿ ಬೆಳೀತಾ ಇದ್ವಿ, ಬಿಟ್ರೆ ಭತ್ತ ರಾಗಿ ಬೆಳೀತಾ ಇದ್ವಿ. ಆದ್ರೆ ರೈತರ ಕಷ್ಟ, ರೈತರ ಬವಣೆನ ಹುಟ್ಟದಾಗಿಂದ ನೋಡಿರ್ತಕ್ಕಂಥವ್ರು. 1 ಎಕರೆಯಲ್ಲಿ ಭತ್ತ ಬೆಳಿಬೇಕಾದ್ರೆ ಎಷ್ಟು ಕಷ್ಟ, ರಾಗಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಇಲ್ಲೆಲ್ಲ ಹಿಂದೆ ಹುಳ್ಳಿಕಾಳು, ಜೋಳನ ಬೆಳೀತಾ ಇದ್ರು. ಇವತ್ತು ದೇವ್ರ ದಯದಿಂದ ಅಡಿಕೆ ಹಾಕಿದ್ದಾರೆ. ಕಳೆದ 10 ವರ್ಷದಿಂದ ಹಿಂದೆ ಬರಗಾಲ ಎಲ್ಲ ಬಂದು ಬೋರಲ್ಲೆಲ್ಲ ನಿಂತೋಗಿ ತುಂಬಾ ಜನ
ಇಲ್ಲಿ ರೈತರು ನಷ್ಟ ಮಾಡ್ಕೊಂಡ್ರೆ ತುಂಬಾ ಜನ ಇದ್ದಾರೆ. ನಮಗೆ ಒಂದು ವಿಷಾದ ಏನು ಅಂತ ಹೇಳಿದ್ರೆ, ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಬಾರ್ದು. ನನ್ನ ಕಳಕಳಿಯ ಮನವಿ, ಆತ್ಮಹತ್ಯೆ ಮಾಡ್ಕೊಂಡಂಗೆ ಅವರು ರೈತರು ಬೆಳೆನ ಬೆಳಿಲಿಕ್ಕೆ ಹಲವಾರು ಬೆಳೆಗಳಿದಾವೆ. ಅದನ್ನ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದು ನಿಮಗೆ ತಿಳಿಸ್ತಾರೆ, ಅಥವಾ ನಮ್ಮ ನಾರಾಯಣಪುರ ಅವರೇ ಹೇಳ್ತಾರೆ. ಒಟ್ಟು ಅವ್ರದ್ದು 5 ಎಕರೆ ಅಲ್ವಾ ಸರ್? ಅದು 12 ಎಕರೆ. ಫಸ್ಟ್ 5 ಎಕರೆ ತಗೊಂಡಿದ್ರಿ, ಆಮೇಲೆ ಅದನ್ನ 12 ಎಕರೆಗೆ ಮಾಡಿದ್ರು. ಅದ್ರ ಜೊತೆ 12 ಎಕರೆ ಅವ್ರು ಮಾಡಿದ್ರು 1 ಎಕರೆಲಿ ಎಷ್ಟು ಫಸಲನ್ನ ಬೆಳಿಬೋದು ಅನ್ನೋದನ್ನ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ಅಲ್ವಾ. ಹಾಗಾಗಿ ಹೆಚ್ಚು ನೀರನ್ನ ಉಪಯೋಗಿಸಿ ಬೆಳೆಯುವಂತ ಬೆಳೆಗಿಂತ ಈ ಭಾಗದಲ್ಲಿ ಕಡಿಮೆ ನೀರನ್ನ ಉಪಯೋಗಿಸಿ ಬೆಳೆಯುವಂತ ಹಲವಾರು ಬೆಳೆಗಳು ಕೃಷಿ ಇಲಾಖೆಯಲ್ಲಿ ಇದಾವೆ. ಆ ರೀತಿ ಬೆಳೆಗಳನ್ನ ಬೆಳೆದಾಗ, ಖರ್ಚು ಕಡಿಮೆ ಮಾಡಿ ಆದಾಯ ಜಾಸ್ತಿ ಆಗುವಂತ ಬೆಳೆಗಳನ್ನ ಬೆಳೆದಾಗ ರೈತ ಯಾವ ಕಾರಣಕ್ಕೂ ತಾನು ಅಪಾಯಕ್ಕೆ ಒಳಗಾಗಲ್ಲ. ಅದರ ಜೊತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಹಿಂದೆ ರೈತರು ಎಲ್ಲ ಸ್ವಾವಲಂಬಿಗಳಾಗಿದ್ರು. ನಿಮಗೆಲ್ರಿಗೂ ಗೊತ್ತಿದೆ, ಯಾರು ಬೀಜವನ್ನ ಕೊಂಡು ತರ್ತಿರ್ಲಿಲ್ಲ, ಅವರೇ ಬೀಜನ ಮಾಡ್ತಾ ಇದ್ರು. ಯಾರು ರಾಸಾಯನಿಕ ಗೊಬ್ಬರಗಳನ್ನ ಕೊಳ್ತಾ ಇರ್ಲಿಲ್ಲ, ಅವ್ರವ್ರ ಮನೆಯಲ್ಲೇ ಹಸು ಸಾಕೋದ್ರ ಮುಖಾಂತರ. ಯಾಕೆಂದ್ರೆ ಕೃಷಿ ಜೊತೆ ಹೈನುಗಾರಿಕೆಯನ್ನ ಉಪಕಸುಬಾಗಿ ಮಾಡಿಕೊಂಡಂತ ನಮ್ಮ ಭಾಗದ ರೈತರು ಗೊಬ್ಬರವನ್ನು ಅವರೇ ತಯಾರು ಮಾಡ್ಕೊಳ್ತಾ ಇದ್ರು, ಗೊಬ್ಬರನು ಅವರೇ ಉಪಯೋಗಿಸ್ತಾ ಇದ್ರು, ಬೀಜನೂ ಅವರೇ ತಯಾರು ಮಾಡ್ಕೊಳ್ತಾ ಇದ್ರು. ಆಗ ಅವರಿಗೆ ಜೊತೆಗೆ ಸಮ್ಮಿಶ್ರ ಬೆಳೆನ ಬೆಳೀತಾ ಇದ್ರು. ಅವತ್ತಿನ ವಾತಾವರಣಕ್ಕೆ ತಕ್ಕಂತೆ, ಅವತ್ತಿನ ನೀರಿನ ಅನುಗುಣವಾಗಿ ಸಮ್ಮಿಶ್ರ ಬೆಳೆಯನ್ನು ಬೆಳೆದಾಗ ಯಾರು ಆ ಸಂದರ್ಭದಲ್ಲಿ ತೊಂದರೆಗೆ ಒಳಗಾಗ್ತಿರ್ಲಿಲ್ಲ. ಈಗೇನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಕಮರ್ಷಿಯಲ್ ಬೆಳೆಗಳ ಕಡೆ ಗಮನ ಕೊಟ್ಟಿದ್ದಾರೆ. ತಪ್ಪೇನಿಲ್ಲ ಅದು ಮಾಡೋದ್ರಿಂದ. ಯಾಕೆ ಅಂತ ಹೇಳಿದ್ರೆ, ಎಲ್ರಿಗೂ ಕಮರ್ಷಿಯಲ್ ಬೆಳೆನ ಬೆಳಿಬೇಕು ಅನ್ನೋ ಒಂದು ಉತ್ಸಾಹ ಇದೆ. ಅದಕ್ಕೆ ಬೇಕಾಗುವಂತ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ, ಜನಪ್ರತಿನಿಧಿಗಳು ನಾವು ಮಾಡಬೇಕು. ಇತ್ತೀಚೆಗೆ ನೀವು ನೋಡಿದಿರಿ, ಕಳೆದ 2 ವರ್ಷದಿಂದ ಇಲ್ಲಿ ಕಳಸಾಪುರ ಕೆರೆ ಇರ್ಬೋದು, ಬೆಳವಾಡಿ ಕೆರೆ ಇರ್ಬೋದು, ಮಾಚನಹಳ್ಳಿ ಕೆರೆ ಇರ್ಬೋದು, ಕುರುಬ್ರಳ್ಳಿ ಕೆರೆ ಇರ್ಬೋದು, ದೇವನೂರು ಕೆರೆ ಇರ್ಬೋದು, ತುಂಬಿ ಕೋಡಿ ಹರಿತಿದ್ದಾವೆ. ಈಗಲೂ ಬೆಳವಾಡಿ ಕೆರೆ ಕೋಡಿ ಹರಿತಾ ಇದೆಯಾ ಇಲ್ವಾ? ಹೋಗ್ತಾ ಇದೆಯಾ ಇಲ್ವಾ ಕೋಡಿ ಮೇಲೆ ನೀರು? ಅದು ಅದಾಗೆ ಬಂದು ತುಂಬಿದ್ದ, ಇಲ್ಲ ಮಳೆಗೆ ಬಂದು ತುಂಬಿದ್ದ? ನಮ್ಮ ಸರ್ಕಾರ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ನೀರಾವರಿ ಸಚಿವರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ಅವರಿಗೆ ನಮ್ಮ ಮನವಿ, ನಮ್ಮ ರೈತರ ಕಷ್ಟವನ್ನು ತಿಳಿಸಿದಾಗ ಎತ್ತಿನೊಳೆ ಯೋಜನೆ ಬೇರೆ ಕಡೆ ಇಲ್ಲಿಗೆ ಅಲೋಕೇಟ್ ಆಗದೆ ಇದ್ರು ಎತ್ತಿನೊಳೆ ಯೋಜನೆನ ಈ ಕಡೆ ತಿರುಗಿಸಿದ್ರಿಂದ ಫಲವಾಗಿ ಹಳೆಬೀಡು ಕೆರೆ, ಬೆಳವಾಡಿ ಕೆರೆ, ಮಾಚನಹಳ್ಳಿ ಕೆರೆ, ಕುರುಬ್ರಳ್ಳಿ ಕೆರೆ ಮುಖಾಂತರ ದೇವನೂರು ಕೆರೆಗೆ ಹೋಗಿ ವಾಣಿ ವಿಲಾಸ್ ಕೆರೆಗೆ ಹೋಗ್ತಾ ಇದೆ. ಇದು ಶಾಶ್ವತವಾದ ಯೋಜನೆನ? ಖಂಡಿತ ಇಲ್ಲ. ಇದು ತಾತ್ಕಾಲಿಕ ಯೋಜನೆ. ಶಾಶ್ವತವಾದ ಯೋಜನೆ ಯಾವುದು ಅಂತ ಹೇಳಿದ್ರೆ, ಭದ್ರಾ ಉಪಕಣಿವೆ ಯೋಜನೆ ಹಿಂದಿನ ಸರ್ಕಾರದಲ್ಲೇ ಮಂಜೂರಾಗಿ 2 ಹಂತ ಟೆಂಡರ್ ಕರೆದಿದ್ರು. ಈಗ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು 3ನೇ ಹಂತದ ಕಾಮಗಾರಿಗೆ ಟೆಂಡರ್ ಕರೆದು ಇನ್ನೇನು ಗುದ್ಲಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಆ 3ನೇ ಹಂತ 4ನೇ ಹಂತ ಕಾಮಗಾರಿ ಮುಗಿದ ಮೇಲೆ, ರಣಘಟ್ಟ ಯೋಜನೆ ಮುಗಿದ ಮೇಲೆ, ಆಗ ಈ ಭಾಗದ ರೈತರಿಗೆ ಕೆರೆ ತುಂಬಿಸುವ ಯೋಜನೆ ಶಾಶ್ವತವಾಗಿ ಕೆರೆ ತುಂಬುತ್ತವೆ. ಆಗ ಇಲ್ಲಿನ ರೈತರಿಗೆ ಕೆರೆ ನೀರು ಮತ್ತೆ ಬೋರ್ವೆಲ್ಗಳು ರೀಚಾರ್ಜ್ ಆಗಿ ಆಗ ರೈತರಿಗೆ ಒಳ್ಳೆಯ ನೀರು ಸಿಗ್ತದೆ. ಆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದವೆ, ಖಂಡಿತ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೆಳವಾಡಿ ಕೆರೆ ತುಂಬಿದ್ರಿಂದ, ಕಳಸಾಪುರ ಕೆರೆ ತುಂಬಿರೋದ್ರಿಂದ, ಈಶ್ವರಹಳ್ಳಿ ಕೆರೆ ತುಂಬಿರೋದ್ರಿಂದ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗಿದ್ದಾವೆ. ಅದರ ಜೊತೆ ಏನು ನೀರು ಹೆಚ್ಚುವರಿ ನೀರು ಹೋಗ್ತಾ ಇತ್ತು, ಅದನ್ನ ಒಂದಷ್ಟು ನಮ್ಮ ಸಹಕಾರ, ಕೇವಲ ಕೃಷಿ ಇಂಧನ ಇಲಾಖೆ ಮುಖಾಂತರ ಮಾತ್ರ ನಾನು ಸಹಕಾರ ಮಾಡಿದ್ರೆ, ರೈತರೇ ಸಂಗ್ರಹ ಮಾಡ್ಕೊಂಡು ಸಿಂದಿಗೆರೆ, ಎಸ್ಬಿದ್ರೆ, ನಿಡಘಟ್ಟ, ನಾಗರಾಳು ಈ ಕೆಲವು ಕಡೆ ವೇಸ್ಟ್ ಆಗಿ ಹೋಗೋ ನೀರನ್ನ ಮೋಟರ್ ಇಟ್ಟು ಕೆರೆ ತುಂಬಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಉಪಯೋಗ ಆಗಲೇಬೇಕು ರೈತರಿಗೆ. ಹಾಗಾಗಿ ಈ ರೈತರ ದಿನಾಚರಣೆ ದಿವಸ ರೈತರ ಬದುಕಿನ ಬಗ್ಗೆ, ರೈತರನ್ನ ಕಷ್ಟದ ಬಗ್ಗೆ ನಾವು ಹೆಚ್ಚು ಮಾತನಾಡಬೇಕು.
ರೈತರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ನಿಮಗೆ ಗೊತ್ತಿದೆ, ಈಗ ರೈತರಿಗೆ ಹಲವಾರು ಕೃಷಿ ಯಂತ್ರಗಳನ್ನು ಸರ್ಕಾರ ಸಬ್ಸಿಡಿ ಮುಖಾಂತರ ಕೊಡ್ತಾ ಇದೆ. ಹಿಂದೆ ಎತ್ತುಗಳನ್ನು ಅವರೇ ಸಾಕಿ ಇಲ್ಲಿ ನೇಗಿಲು ನೊಗ ಹಳೆ ಕಾಲದ ಇಟ್ಟಿದ್ದಾರೆ. ಆ ನೇಗಿಲು ನೊಗನ ಎತ್ತುಗಳನ್ನ ಬಳಸಿ ವ್ಯವಸಾಯವನ್ನ ಮಾಡ್ತಾ ಇದ್ವು. ಇವತ್ತು ಕೃಷಿ ಯಂತ್ರಗಳು ಬಂದಿರೋದ್ರಿಂದ ಟ್ರ್ಯಾಕ್ಟರ್ ಬಂದಿದೆ, ಟಿಲ್ಲರ್ ಬಂದಿದೆ, ಈ ರೀತಿ ಹಲವಾರು ಕೃಷಿ ಯಂತ್ರಗಳು ಬಂದಿರೋದ್ರಿಂದ ಕೃಷಿ ಕಾರ್ಮಿಕರ ಕೊರತೆ ಉಂಟಾದಂಥ ಸಂದರ್ಭದಲ್ಲಿ ಆ ಕೃಷಿ ಯಂತ್ರಗಳನ್ನ ಸಬ್ಸಿಡಿಯಲ್ಲಿ ಕೊಡುವಂತ ಕೃಷಿ ಯಂತ್ರಗಳನ್ನ ಬಳಸ್ಕೊಂಡು ಉತ್ತಮವಾದಂಥ ಕೃಷಿಯನ್ನ ಮಾಡಿ ಕೃಷಿಕರು ಬೇರೆಯವರಂತೆ ಬದುಕಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ, ಅದರ ಜೊತೆ ಇವತ್ತಿಲ್ಲಿ ವಿದ್ಯಾರ್ಥಿನಿಯರು ಕೂತಿದ್ದಾರೆ, ಅವರಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು. ಯಾಕೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳಿದ್ರೆ ಕೇವಲ ಸರ್ಕಾರಿ ನೌಕರಿಗಾಗಿ ಅಲ್ಲ. ಒಳ್ಳೆಯ ವಿದ್ಯಾಭ್ಯಾಸ ಕಲಿತಾಗ ಆ ವಿದ್ಯಾರ್ಥಿನಿಯರು ನಮ್ಮ ದೇಶದ ಸಂಸ್ಕೃತಿಯನ್ನ, ಉತ್ತಮ ಸಂಸ್ಕಾರವನ್ನ ಕಲಿತು ಈ ದೇಶದ ಉತ್ತಮ ಭವಿಷ್ಯದ ಪ್ರಜೆಗಳ ಆಗ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗೇನಾಗಿದೆ, ಕೃಷಿಕರ ಬಾಳು ತುಂಬಾ ಕಷ್ಟದಲ್ಲಿದೆ. ಈಗ ಇಲ್ಲಿರೋ ಮಕ್ಕಳಿಗೆ ಕೇಳ್ತೀನಿ, ನೀವು ಓದಿದ್ಮೇಲೆ ಯಾರು ನೀವು ಕೃಷಿ ವ್ಯವಸಾಯ ಮಾಡ್ತೀರಾ ಅಂತಂದ್ರೆ ಎಷ್ಟು ಜನ ಕೈ ಎತ್ತುತ್ತಾರೆ ನೋಡೋಣ. ನಾನು ಓದಿ ಒಳ್ಳೆನಾದ್ಮೇಲೆ ನಾನು ಖಂಡಿತ ಕೃಷಿನ ಮಾಡ್ತೇನೆ ಅಂತ ಹೇಳೋರು ಕೈ ಎತ್ರಿ. ಪರವಾಗಿಲ್ಲ. ಹೆಣ್ಮಕ್ಳು ಇಲ್ಲ ನೋಡಿ, ಕೈ ಬಿಡಪ್ಪ. ಖುಷಿ ಆಯ್ತು ನನಗೆ ನೋಡ್ದಂಗೆ. ನಾನು ಚಿಕ್ಕಮಗಳೂರು ಟೌನಲ್ಲಿ ಎಲ್ಲಾರು ಹೋಗಿ ಕೈ ಎತ್ತಿದ್ರೆ, ಕೃಷಿ ಮಾಡ್ತೀನಿ, ರೈತನಾಗಿ ಬದುಕ್ತೀನಿ ಓದಿದ್ಮೇಲೆ ಅಂತ ಕೈ ಎತ್ತಿದ್ರೆ 100 ಜನ ವಿದ್ಯಾರ್ಥಿ ಇದ್ರೆ 5 ಜನ ಎತ್ತುತ್ತಾರೆ. ಈಗ ಪರವಾಗಿಲ್ಲ, ಇಲ್ಲಿ ಗ್ರಾಮಾಂತರ ಭಾಗ ಎಲ್ಲ ಕಷ್ಟಜೀವಿಗಳು, ರೈತರ ಮಕ್ಕಳುಗಳು, ಬಹುಶಃ ಇರೋದ್ರಲ್ಲಿ 50 ಭಾಗ ಯುವಕರು, ಹುಡುಗರು ನಾವು ಕೃಷಿ ಮಾಡ್ತೀವಿ ಅಂದ್ರು. ತಪ್ಪಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಾಗಿರ್ಲಿ, ಕೋವಿಡ್ ಬಂತು ಈ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಬಂತು. ಆ ಸಂದರ್ಭದಲ್ಲಿ ಬೆಂಗಳೂರು ಬೇರೆ ಬೇರೆ ಕಡೆ ಹೋಗಿ ಓದಿ ಕೆಲಸ ಮಾಡಿದಾರೆಲ್ಲ ವಾಪಸ್ ಚಿಕ್ಕಮಗಳೂರು ನಮ್ಮೂರಿಗೆ ಬಂದು ಕಳಸಾಪುರ, ಬೆಳವಾಡಿ ಊರಲ್ಲಿ ಬಂದು ರೈತರ ಕೆಲಸ ಮಾಡಿದ್ರ ಇಲ್ವಾ? ಮಾಡಿದ್ರಲ್ವಾ? ಮಾಡಿದ್ರು. ನಿನ್ನೆ ಒಂದು ಗ್ರಾಮಕ್ಕೆ ಹೋಗಿದ್ದೆ, ಗುಣಸಾಗ್ರಾಮಕ್ಕೆ. ಅಲ್ಲಿ 2 ಜನ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋರು ರಿಸೈನ್ ಮಾಡಿ ಬಂದು ದೇವನೂರ ಹತ್ರ ಗುಣಸಾಗರ ಇದೆ, ನಾಗರಾಳ ಪಂಚಾಯಿತಿ, ಅವರಿಬ್ರು ಇವತ್ತು ಉತ್ತಮ ದಾಳಿಂಬ್ರೆ ಬೆಳೆ ಬೆಳೆದು ಬಹಳ ಉತ್ತಮ. ಅವ್ರು ಹೇಳಿದ್ರು, ನಾನು 10 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಇಷ್ಟು ದುಡಿಮೆ ಮಾಡಕ್ ಆಗ್ತಾ ಇರ್ಲಿಲ್ಲ, ಇಷ್ಟು ದುಡಿಮೆ ಮಾಡಿ ನಾನು ಒಳ್ಳೆ ಮನೆ ಕಟ್ಟಿದ್ದೀನಿ, ನಮ್ಮ ಮನೆಗೆ ಊಟಕ್ಕೆ ಬಾರೋಣ ಅಂದ್ರು. ನನಗೆ ಬಹಳ ಖುಷಿಯಾಗಿ ಅವ್ರಿಗೆ ಅಭಿನಂದಿಸಿ ಬಂದೆ. ಅವ್ರು ಹೇಳಿದ್ರು 10 ವರ್ಷದಲ್ಲಿ 2 ವರ್ಷ ಲಾಸು ಆಗಿದೆ. ಕೃಷಿಕರಿಗೆ ಯಾವತ್ತು ಬೆಳೆ ಬೆಳೆದಾಗ ಪ್ರತಿ ವರ್ಷ ಒಳ್ಳೆ ಬೆಳೆ ಬೆಳೆದ್ರು ಒಳ್ಳೆ ಬೆಲೆ ಸಿಗಲ್ಲ. ಆದ್ರೆ 10 ವರ್ಷದಲ್ಲಿ 8 ವರ್ಷ ಸಿಕ್ಕಿದೆಯಲ್ಲ, ಅದಕ್ಕೆ ಅವ್ರು ಖುಷಿ ಇದ್ದಾರೆ. ಅದೇ ರೀತಿ ನಾವೀಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ರೈತರು, ನಾನು ರೈತರಾಗಿ ಹೇಳೋದು, ಬೆಳೆದ್ರೆ ಎಲ್ಲರೂ ಒಂದೇ ಬೆಳೆ ಬೆಳೆದ್ ಬಿಡ್ತೀವಿ. ಟೊಮೊಟೊ ಹಾಕಿರ್ ಪೂರ್ತಿ ಟೊಮೊಟೊ ಹಾಕೋದು, ಈರುಳ್ಳಿ ಹಾಕಿರ್ ಪೂರ್ತಿ ಎಲ್ಲರೂ ಈರುಳ್ಳಿ ಬೆಳೆದ್ ಬಿಡೋದು, ಇಲ್ದೇ ಪೂರ್ತಿ ಅಡಿಕೆ ಹಾಕ್ಬಿಡೋದು. ಇದ್ರ ಬದಲಿಗೆ ಅವ್ರ 5 ಎಕರೆ ಇದ್ರೆ 5 ತರ ಬೆಳೆ ಬೆಳಿಬೇಕು. ಆಗ ಏನಾಗ್ತದೆ ಅಂದ್ರೆ, ಯಾವ್ದಾರ ಒಂದು ಬೆಳೆಗೆ ರೇಟ್ ಕಡಿಮೆ ಆದ್ರೆ ಇನ್ನು ಉಳಿದ 3 ಬೆಳೆ ರೇಟ್ ಸಿಗೋದ್ರಿಂದ ಅವಾಗ ರೈತರಿಗೆ ಹಣಕಾಸಿನ ತೊಂದರೆ ಆಗಲ್ಲ. ಮತ್ತೆ ಜೊತೆಗೆ ಹಿಂದೆ ನಿಮಗೆ ಇಲ್ಲಿರೋರು ಎಲ್ರಿಗೂ ಗೊತ್ತಿದೆ, ಎಲ್ಲರ ಮನೆಯಲ್ಲೂ ರಾಗಿನ ಬೆಳೆದು 2 ವರ್ಷಕ್ಕಾಗುವಷ್ಟು ರಾಗಿನ ಮನೇಲಿ ಏನ್ ಮಾಡೋರು, ಪಂತ ಅಂತ ಗೊತ್ತು ತಾನೆ. ಈಗ ಯಾರ ಮನೇಲಾರು ಪಂತಗಳಿದಾವ? ಇಲ್ಲ. ಪಂತಗಳು ಎಲ್ಲೋ ಒಂದ್ ಮನೇಲಿ ಅಲ್ಲಿ ಇಲ್ಲಿ ಇದಾವಷ್ಟೇ, ಪಂತಗಳು ಎಲ್ಲರ ಮನೇಲಿ ಇಲ್ಲ. ರಾಗಿ ಯಾಕೆ ಬೆಳಿತಿದ್ ನಮ್ಮ ಹಿರಿಕರು? ಯಾಕೆ ರಾಗಿ ಭತ್ತನ ಪಂತದಲ್ಲಿ ಇಡ್ತಾ ಇದ್ರು ಅಂದ್ರೆ, 1 ವರ್ಷ ಮಳೆ ಬರದೇ ಇದ್ರು ನಮ್ಮ ಮನೆ ಮಕ್ಕಳು, ನಮ್ಮ ಮನೆ ಕುಟುಂಬದವರು ಹೊಟ್ಟೆ ತುಂಬಾ ಊಟ ಮಾಡಕ್ಕೆ ಧಾನ್ಯ ಇರ್ಲಿ, ದಿನಸಿ ಧಾನ್ಯ ಅಂತೇಳಿ ಬೆಳೆದು ಇಡ್ತಾ ಇದ್ರು ಪಂತದಲ್ಲಿ. ಈಗ ಆಗಿಲ್ಲ, ಆಯ್ತಾ? ಅದ್ರ ಜೊತೆಗೆ ಅವತ್ತು ಬೆಳೀತಾ ಇದ್ದಂತ ಬೆಳೆಗೆ ರಾಸಾಯನಿಕ ಗೊಬ್ಬರ ಬೆಳೆಸ್ತಾ ಇರೋದ್ರಿಂದ, ರಾಸಾಯನಿಕ ಔಷಧಿ ಬೆಳೆಸ್ತಾ ಇರೋದ್ರಿಂದ ಉತ್ತಮ ಆರೋಗ್ಯ ಇತ್ತು. ನನಗೊಂದು ವಿಷಾದದಿಂದ ಹೇಳ್ತೇನೆ, ನನ್ನ ಭಾವ 18ರಲ್ಲಿ ಕ್ಯಾನ್ಸರ್ ಬಂದು ತೀರೋದು, ಸ್ವಂತ ನನ್ನ ತಂಗಿ ಗಂಡ. ಆಗ ನಾನು ಬೆಂಗಳೂರಲ್ಲಿ ಹಲವಾರು ಕ್ಯಾನ್ಸರ್ ತಜ್ಞ ಡಾಕ್ಟರ್ನ
ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ HCG, ಕಿದ್ವಾಯಿ ಅಲ್ಲೆಲ್ಲ ನಾನು ಸಂಪರ್ಕ ಮಾಡಿ ಆ ಡಾಕ್ಟ್ರನ್ನ ಕೇಳಿದಾಗ, ಯಾಕೆ ಕೇಳಿದೆ ಅಂದ್ರೆ ನನ್ನ ಭಾವ ಅಳ್ತಾ ಹೇಳ್ತಾ ಇದ್ದ, ನಾನು ಜೀವನದಲ್ಲಿ ಒಂದು ಸಿಗರೇಟ್ ಸೇದಲಿಲ್ಲ, ಒಂದು ಬೀರ್ ಕುಡಿಲಿಲ್ಲ, ಒಂದು ಮೊಟ್ಟೆ ತಿನ್ಲಿಲ್ಲ, ನನಗೆ ಯಾಕೆ ಬಂತು ತಮ್ಮಯ್ಯ ಕ್ಯಾನ್ಸರ್ ಅಂತ ಕೇಳ್ದ. ಅವಾಗ ನನಗೆ ಒಂಥರ ಆ ಕ್ಯಾನ್ಸರ್ ಇದೆ ಅಂತ ಅವ್ನಿಗೆ ಅವ್ನು ಕೇಳಿದಾಗ ಕರಳು ಕಿತ್ತು ಬಂದಂಗಾಯ್ತು. ನಾವೆಲ್ಲ ಏನ್ ಅನ್ಕೊಂಡಿದೀವಿ ಹೇಳಿ, ಕ್ಯಾನ್ಸರ್ ಬರುತ್ತೆ ಅಂತಷ್ಟೇ ನಾವು ಅನ್ಕೊಳ್ಳೋದು ಯಾವ್ದಾದ್ರು ದುರಭ್ಯಾಸ ಇದ್ದಾಗ ಮಾತ್ರ ಕ್ಯಾನ್ಸರ್ ಬರುತ್ತೆ ಅನ್ಕೊಂಡಿದೀವಿ. ಆಗ ನಾನು ಖ್ಯಾತ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಹೇಳಿದ್ರು, ಇತ್ತೀಚೆಗೆ ಕ್ಯಾನ್ಸರ್ ಬರ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು ಸಸ್ಯಾಹಾರಿಗಳಲ್ಲೇ ಜಾಸ್ತಿ ಅಂತ ಹೇಳಿದ್ರು. ಸಸ್ಯಾಹಾರಿಗಳಲ್ಲಿ ಯಾಕೆ ಸರ್ ಸಸ್ಯಾಹಾರಿಗಳಲ್ಲಿ? ಪಾಪ ನೀವು ಇದು ಒಳ್ಳೆ ಗ್ರಾಚಾರ ಅಂದಾಗ, ಎಲ್ಲ ಬೆಳೀತಕ್ಕಂಥ ತರಕಾರಿ ಹಣ್ಣು ಎಲ್ಲದಕ್ಕೂ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾರೆ. ಅವರಲ್ಲೆಲ್ಲ ಕೆಮಿಕಲ್ಸ್ ಇರ್ತದೆ. ಎಷ್ಟು ಜನ ಬಿಸಿನೀರಲ್ಲಿ ತೊಳೆದು ತಿಂತಾರೆ? ಎಷ್ಟು ಜನ ಉಪ್ಪು ಬಿಸಿನೀರು ಹಾಕಿ ನಿಂಬೆಹಣ್ಣು ಹಾಕಿ ತೊಳೆದು ತರಕಾರಿ ತಿಂತಾರ, ಹಣ್ಣು ತಿಂತಾರ? ನನಗೆ ಗೊತ್ತಿದ್ದಂಗೆ ಹಲಸಿನಹಣ್ಣಿಗೆ ಒಂದು ಸ್ಪ್ರೇ ಮಾಡಲ್ಲ, ಹಲಸಿನಹಣ್ಣಿಗೆ ಒಂದು ಸ್ಪ್ರೇ ಮಾಡಲ್ಲ. ಇನ್ ಯಾವ ಹಣ್ಣು ಬೆಳೆದ್ರು, ಈಗ ಪಪ್ಪಾಯಿಗೂ ಸ್ಪ್ರೇ ಮಾಡ್ತಾರೆ. ಆಯ್ತಾ? ಮೊದಲು ರಾಗಿ ಭತ್ತಕ್ಕೆ ಸ್ಪ್ರೇ ಮಾಡ್ತಾ ಇರ್ಲಿಲ್ಲ, ಈಗ ರಾಗಿಗೂ ಸ್ಪ್ರೇ ಮಾಡ್ತೀರಾ ಇಲ್ವಾ? ನೋಡಿ, ರಾಗಿಗೂ ಸ್ಪ್ರೇ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆದಷ್ಟು ಸಾವಯವ ಕೃಷಿಗಳ ಹತ್ರ ನಮ್ಮ ರೈತರು ಗಮನ ಹರಿಸ್ಬೇಕು. ತಾವೇ ಗೊಬ್ಬರ ತಯಾರು ಮಾಡ್ಕೊಂಡು ಜೀರೋ ಕಲ್ಟಿವೇಶನ್ ಅಲ್ಲಿ, ಈಗ ಆಮೇಲೆ ನನ್ನ ನಂತರ ಮಾತಾಡ್ತಾ ಹೇಳ್ತಾರೆ ಅದ್ರ ಬಗ್ಗೆ, ಸಾವಯವ ಕೃಷಿನಲ್ಲಿ ಆದಾಯ ಸ್ವಲ್ಪ ಕಡಿಮೆ ಆದ್ರೂ ಆರೋಗ್ಯ ದೃಷ್ಟಿಯಿಂದ ಸಾವಯವ ಕೃಷಿಗೆ ಮತ್ತೆ ಹಿಂದೆ ಮಾಡ್ತಾ ಇದ್ದಂತ ಕೃಷಿಗೆ ನಾವು ಮಾರು ಹೋಗ್ಬೇಕು. ಏನ್ ಶೇಖರನ್ ಆ ಕಡೆ ನೋಡ್ತೇನೆ, ಹಿಂದೆ ನಾನೀಗೇನು ಬೆಳಿತಾನೆ ಇಲ್ವಲ್ಲ ಅಂತ ಅಲ್ವಾ? ಹಿಂದೆ ಏನು ಮಾಡಕ್ ಆಗಲ್ಲ, ಕಷ್ಟ ಇದೆ. ಅವಾಗ 1 ಎಕರೆ ರಾಗಿಗೆ ನನಗೆ ಗೊತ್ತಿದ್ದಂಗೆ 1 ಎಕರೆ ರಾಗಿ ಅಂದ್ರೆ ಅಮ್ಮಮ್ಮ ಅಂದ್ರೆ 8 ಪಲ್ಲ ಬೆಳಿತಿದ್ರು. ಅವಾಗ ಕ್ವಿಂಟಲ್ ಅಲ್ಲ, ಪಲ್ಲ ಅಂತ ಇದ್ರು ಸೋಮನ. ಅವ್ರು ತಾನೆ ಎಷ್ಟು ಬೆಳಿತಿದ್ರು 1 ಎಕರೆಗೆ? ಒಂದು 30 ವರ್ಷದ ಹಿಂದೆ, 40 ವರ್ಷದ ಹಿಂದೆ 8 ಪಲ್ಲ, 6ರಿಂದ 8. ಈಗ ಎಷ್ಟು ಬೆಳಿತಾರೆ? 15 ಮೇಲೆ ಬೆಳಿತಾರೆ ಅಲ್ವಾ? ಕಾರಣ ಏನು ಅಂದ್ರೆ ಇಳುವರಿ ಜಾಸ್ತಿ ಆಗುವಂತದ್ದನ್ನ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ್ರು. ಇಳುವರಿ ಜಾಸ್ತಿ ಆಗುವಂಥದ್ದನ್ನ, ಅದ್ರ ಜೊತೆ ಕೆಮಿಕಲ್ ಬಳಸೋದನ್ನು ಹೇಳ್ಕೊಟ್ಬಿಟ್ರು. ಹಾಗಾಗಿ ನಮ್ಮ ರೈತರು ಆದಷ್ಟು ಕೆಮಿಕಲ್ಸ್ನ ಬಳಸೋಂಥದ್ದನ್ನ ಕಡಿಮೆ ಮಾಡಬೇಕು ಅನ್ನೋ ಒಂದು ಮನವಿನ ಮಾಡ್ತಾ, ನಿಮಗೆ ಸರ್ಕಾರ ಕೊಡುವ ಎಲ್ಲ ರೀತಿಯ ಸವಲತ್ತುಗಳನ್ನ ನಿಮಗೆ ತಲುಪಿಸುವ ಕೆಲಸವನ್ನ ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತವಾಗಿ ಮಾಡ್ತೇನೆ ಅಂತ ಹೇಳ್ತಾ, ಇವತ್ತೇನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದರೆ ಅವರಲ್ಲಿ ಒಂದು ಮನವಿ ಮಾಡ್ತೇನೆ. ಈಗಾಗಲೇ ವೈದ್ಯರಿಗೆ ತಿಳಿಸಿದ್ದೇನೆ, ಯಾರಿಗಾದ್ರೂ ಕಣ್ಣಿಂದು ಪ್ರಾಬ್ಲಮ್ ಇದ್ರೆ, ಆಪರೇಷನ್ ಮಾಡಬೇಕು ಅನ್ನಂಗಿದ್ರೆ ನಾನು ಅವ್ರನ್ನ ಪಟ್ಟಿ ಕೊಟ್ರೆ ಸರ್ಕಾರದಿಂದನೇ ಇಲ್ಲಿಗೆ ವಾಹನದಲ್ಲಿ ಬಂದು ಅವ್ರನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ವಾಪಸ್ ಕರ್ಕೊಂಡ್ಬಂದು ಕಳಸಾಪುರಕ್ಕೆ ಬಿಡೋ ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತೇನೆ. ನೇತ್ರ ತಜ್ಞರ ಮುಖಾಂತರ ಮಾಡಿಸ್ತೇವೆ. ಅದೇ ರೀತಿ ಬೇರೆ ಯಾವ್ದಾರ ಕಾಯಿಲೆಗಳನ್ನ ಐಡೆಂಟಿಫೈ ಮಾಡಿದ್ರೆ ಅದಕ್ಕೂ ಸಹ ಏನ್ ಮಾಡಬೇಕು ಅಂತೇಳಿ ಜಿಲ್ಲಾ ಸರ್ಜನ್ಗೆ ಮಾಹಿತಿ ಕೊಟ್ಟು ಮಾಡಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಐಸಿರಿ ಫೌಂಡೇಶನ್ ಜೊತೆ ತೆರೆಮರೆಯಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಮತ್ತೆ ಐಸಿರಿ ಫೌಂಡೇಶನ್ ನಿಂದ ಈ ರೀತಿ ಕಾರ್ಯಕ್ರಮಗಳನ್ನ ಪ್ರತಿ ಪಂಚಾಯಿತಿಲಿ, ಹೋಬಳಿ ಮಟ್ಟದಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದ್ರೆ ಇದೊಂದು ಸಾರ್ವಜನಿಕರಿಗೆ ನೀವು ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅನ್ನೋ ಒಂದು ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ, ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಯುವಕ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರು ರೋಹನ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಒಂದು ದೊಡ್ಡ ಚಪ್ಪಳೆ ಕೊಡಿ. ಯಾಕೆಂದ್ರೆ ಒಂದು ಸಣ್ಣ ಈ ವಯಸ್ಸಿನಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಇದ್ದು ಎಲ್ಲೋ ಕಾಲ ಕಳೆದು ವೈಯಕ್ತಿಕ ಬದುಕಿಗೆ ಹೆಚ್ಚು ಒತ್ತು ಕೊಟ್ಟು ಕಾಲ ಕಳೆಯುವಂತ ಈ ವಯಸ್ಸಲ್ಲಿ ಈ ಸಮಾಜ, ಈ ರೈತ, ಈ ಸಮುದಾಯದ ಬಗ್ಗೆ ಒಂದಿಷ್ಟು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಿರಂತರವಾಗಿ ನಾನು 2 ವರ್ಷದಿಂದ ಗಮನಿಸ್ತಾ ಬರ್ತಾ ಇದ್ದೀನಿ. ನಿರಂತರವಾಗಿ ಈ ತರದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ
ಒಂದು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ರೋಹನ್ಗೆ ಮತ್ತೊಮ್ಮೆ ಅಭಿನಂದಿಸ್ತಾ ಬಗ್ಗೆ ಒಂದಿಷ್ಟು ಅವಲೋಕನ ಮಾಡ್ತಾ ಹೋಗೋಣ. ಯಾಕೆಂದ್ರೆ ರೈತನ ಬದುಕು ಸುಸ್ಥಿರವಾಗಿದ್ರೆ ಇಡೀ ದೇಶ ಸುಸ್ಥಿರವಾಗಿರುತ್ತೆ. ಯಾವಾಗ ರೈತನ ಬದುಕು ಅಸ್ಥಿರವಾಗುತ್ತೆ ಆಗ ಇಡೀ ದೇಶದ ಬದುಕೆ ಅಸ್ಥಿರವಾಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಕೃಷಿಕನ ಬದುಕನ್ನ ಸುಸ್ಥಿರಗೊಳಿಸಂತ ಕೆಲಸದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನನ್ನೊಂದು ಮನವಿ. ಇವತ್ತು ಸರ್ಕಾರನೇ ನಮ್ಮೆದುರಿಗಿದೆ. ಇವತ್ತು ಸಿರಿಧಾನ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಸಿರಿಧಾನ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕಳೆದ 3 ವರ್ಷದ ಹಿಂದೆ ರಾಜ್ಯ ಸರ್ಕಾರ ಒಬ್ಬ ಕೃಷಿಕನಿಗೆ 1 ಎಕರೆಗೆ 10,000 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ರು. 1 ವರ್ಷ ಕೊಟ್ಟರು, ಮತ್ತೆ ಅದು ನಿಂತೋಯ್ತು. ರೈತನಿಗೆ ಆ ತರದ ಧಾನ್ಯಗಳನ್ನು ಬೆಳೆಯುವಾಗ ಅನೇಕ ಖರ್ಚು ಇರುತ್ತೆ ಮತ್ತು ಆದಾಯ ಕಡಿಮೆ ಇರುತ್ತೆ. ಅದನ್ನ ಸರಿದೂಗಿಸೋದಕ್ಕಾಗಿ 10,000 ಒಬ್ಬ ರೈತನಿಗೆ 1 ಎಕರೆ ಕೊಟ್ಟಿದ್ದೇ ಆಗಿದ್ರೆ ಇವತ್ತು ಸಿರಿಧಾನ್ಯದ ಉತ್ಪಾದನೆ ಹೆಚ್ಚಾಗ್ತಾ ಇತ್ತು. ಅದು ನಿಂತೋಯ್ತು. ಇನ್ನ ಇವತ್ತು ಆಹಾರ ಬೆಳೆಯಂತ ರೈತನ ಸ್ಥಿತಿ ಏನಾಗಿದೆ, ಅಡಿಕೆ ಮತ್ತು ತೆಂಗು ಬೆಳೆಯಂತ ರೈತನ ಸ್ಥಿತಿ ಏನಾಗಿದೆ ನಾವು ಆಲೋಚನೆ ಮಾಡ್ತೀವಿ. ಪಕ್ಕದ ಮನೆ ಅವ್ನು ತೆಂಗು ಹಾಕಿದ, ಅಡಿಕೆ ಹಾಕಿದ, ಅವನೊಂದಿಷ್ಟು ದುಡ್ಡು ಮಾಡ್ತಾ ಇದ್ದಾನೆ, ನಾನು ಯಾಕೆ ರಾಗಿ ಬೆಳ್ಕೊಂಡಿರ್ಲಿ, ನಾನು ತೆಂಗು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೋರ್ 200 ಅಡಿಯಿಂದ 800 ಅಡಿ ತನಕ ಬೋರ್ ಹಾಕಿಸ್ಬಿಟ್ಟು ಆತನು ಅಡಿಕೆ ತೋಟ ಮಾಡೋದು. ಆಹಾರ ಬೆಳೆಯಂತ ಭೂಮಿ ತೋಟಗಾರಿಕಾ ಬೆಳೆಗಳಾಗಿ ಕನ್ವರ್ಷನ್ ಆಗ್ತಾ ಇದೆ. ಇವತ್ತು ಭಾರತದಲ್ಲಿ ಹಸಿರು ಕ್ರಾಂತಿ ಬಂದ ಮೇಲೆ ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ರಾಸಾಯನಿಕ ಗೊಬ್ಬರ, ಹೈಬ್ರಿಡ್ ಬೀಜಗಳನ್ನು ಭಾರತಕ್ಕೆ ತರಿಸಿದ್ದಷ್ಟೇ ಅಲ್ಲ, ಅದರ ನೀರಾವರಿ ವ್ಯವಸ್ಥೆಗಾಗಿ ಭಾರತದಲ್ಲಿ 600 ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದ್ದಾರೆ. 600 ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದ ಪರಿಣಾಮ ಏನಾಯ್ತು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳೋಂಥ ಹಸಿರು ಕಂಪ್ಲೀಟ್ ನಾಶವಾಗ್ತಾ ಹೋಗ್ತಾ ಇದೆ. ಇದರಿಂದ ಒಂದ್ ಕಡೆ ಒತ್ತಡ ಜಾಸ್ತಿ ಆಗ್ತಾ ಇನ್ಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಈ ಎಲ್ಲ ಕಾರಣದಿಂದ ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ, ಯಾಕೆಂದ್ರೆ ಇವತ್ತು ಮಳೆಗಾಲದಲ್ಲಿ ಮಳೆ ಸರಿಯಾಗಿ ಬರ್ತಾ ಇಲ್ಲ, ಬೇಸಿಗೆ ಕಾಲದಲ್ಲಿ ಸರಿಯಾಗಿ ಬಿಸಿಲಿಲ್ಲ, ಚಳಿಗಾಲದಲ್ಲಿ ಸರಿಯಾದ ಚಳಿಗಿಲ್ಲ. ನೋಡಿ, ಕಳೆದ 1 ವಾರದಿಂದ ಅತಿಯಾದ ಚಳಿ ಪ್ರಾರಂಭ ಆಗಿದೆ. ಇದೆಲ್ಲದು ಇನ್ಬ್ಯಾಲೆನ್ಸ್ ಇಂದ ಆದಂತ ಘಟನೆಗಳು. ಇಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಕನ್ವರ್ಷನ್ ಆಗ್ತಾ ಇದಾವಲ್ಲ, ಆಹಾರ ಬೆಳೆಯಂತ ಒಬ್ಬ ರೈತನಿಗೆ 1 ಎಕರೆಗೆ ಬಿತ್ತನೆ ಪೂರ್ವ ಬೇಸಾಯದ ಖರ್ಚಿಗಾಗಿ 1 ಎಕರೆಗೆ 5,000 ರೂಪಾಯಿನ ಸರ್ಕಾರ ರೈತನಿಗೆ ಕೊಡಬೇಕು ಅನ್ನೋದು ನಮ್ಮ ಮನವಿ. 5,000 ರೂಪಾಯಿ 1 ಎಕರೆ ಕೊಟ್ರೆ ಬಿತ್ತನೆ ಪೂರ್ವ ಖರ್ಚನ್ನ ಆತ ನಿಭಾಯಿಸ್ಕೊಂಡ್ಬಿಟ್ಟು ಆಹಾರ ಬೆಳೆಯೋದಕ್ಕೆ ಆಸ್ಪದ ಆಗುತ್ತೆ. ಇವತ್ತು ಆಹಾರ ಬೆಳೆಯೋದಕ್ಕೆ ಒಂದಿಷ್ಟು ವೈಜ್ಞಾನಿಕವಾದಂತ ತತ್ವಗಳನ್ನ ನಾವು ಇವತ್ತು ಹೇಳ್ಕೊಡ್ಬೇಕಾಗಿದೆ. ಇವತ್ತು ಸಾಲ್ ರಾಗಿನಲ್ಲಿ ಬೆಳೀತಾ ಇದ್ರಲ್ಲ, ಶಾಸಕರು ಹೇಳಿದಂಗೆ 8 ರಿಂದ 12 ಕ್ವಿಂಟಾಲ್ ಹೆಚ್ಚು ಬೆಳೆದ್ರೆ ಅದು ಹೆಚ್ಚು. ಆದ್ರೆ ಗುಣಿಸಾಲ್ ಪದ್ಧತಿ ಅಂತ ಹೇಳಿದೆ, ಆ ಪದ್ಧತಿನಲ್ಲಿ ಬೆಳೆದ್ರೆ ಇವತ್ತು ಕೋಲಾರ ಮತ್ತು ಚಿಂತಾಮಣಿ ಆ ಭಾಗದಲ್ಲಿ ಗುಣಿ ಪದ್ಧತಿನಲ್ಲಿ ರಾಗಿ ಬೆಳೆದು 1 ಎಕರೆಗೆ ಕನಿಷ್ಠ 30 ರಿಂದ 40 ಕ್ವಿಂಟಾಲ್ ರಾಗಿ ಬೆಳೆಯಂತ ನಿದರ್ಶನಗಳು ಇವತ್ತು ನಮ್ಮ ಕಣ್ಣು ಮುಂದಿದೆ. ಅದನ್ನ ಇವತ್ತು ಪರಿಚಯಿಸಬೇಕಾಗಿದೆ. ಇವತ್ತಿನ ಇಲ್ಲಿ ಆಹಾರ ಬೆಳೆಯಂತ ಈ ಭೂಮಿಗೆ ಅದನ್ನು ಪರಿಚಯಿಸಬೇಕು. 1 ಎಕರೆಗೆ 30 ಚೀಲ, ಕನಿಷ್ಠ 30 ಕ್ವಿಂಟಾಲ್ ರಾಗಿ ಬಂತು ಅಂತಂದ್ರೆ 5,000 ರೂಪಾಯಿನಲ್ಲಿ ಸರ್ಕಾರ ಅದನ್ನೇನಾದ್ರೂ ನೇರವಾಗಿ ಖರೀದಿ ಮಾಡ್ತು ಅಂತಂದ್ರೆ 1.5 ಲಕ್ಷ ರೂಪಾಯಿ 6 ತಿಂಗಳಿಗೆ ನಮಗೆ ವರಮಾನ ಬಂತು. ಅದ್ರ ಜೊತೆನಲ್ಲಿ ಮುಂಗಾರಿನಲ್ಲಿ ಆಹಾರ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮೊದಲು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯುವಂಥದ್ದು ಮತ್ತು ಎಣ್ಣೆಕಾಳು ಬೆಳೆಗಳನ್ನ ಬೆಳೆಯುವಂಥದ್ದನ್ನ ಕಲಿಸ್ಕೊಟ್ರೆ ಅಲ್ಲಿ ಒಂಥರದ ಆದಾಯ ಬಂದು ಮತ್ತೆ ರಾಗಿ ಬೆಳೆನಲ್ಲಿ 2ನೇ ಆದಾಯ ಬಂದು ಹೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಇವತ್ತು ಈ ತರದ ಸುಧಾರಿತ ಬೇಸಾಯನ ನಾವು ಕೃಷಿ ಇಲಾಖೆಯಿಂದ ರೈತರ ಮನೆಗೆ ತಲುಪಿಸಂತ ಕೆಲಸ ಆಗಬೇಕು. ಹಾಗಾದಾಗ ಮಾತ್ರ ಆಹಾರ ಬೆಳೆಯಂತ ಭೂಮಿ ಆಹಾರ ಬೆಳೆಯೋದಕ್ಕೆ ಮೀಸಲಾಗಿರುತ್ತೆ. ಇಲ್ಲ ಅಂತಂದ್ರೆ ಮುಂದಿನ 10 ವರ್ಷದೊಳಗೆ ಅಷ್ಟು ತೋಟಗಾರಿಕಾ ಬೆಳೆಗಳಾಗಿ ಕನ್ವರ್ಷನ್ ಆಗಿ ಆಹಾರ ಬೆಳೆಯೋದಕ್ಕೆ ಜಾಗನೇ ಇಲ್ದಂಗಾಗಿ ನಾವು ಇವತ್ತು ಸರ್ಕಾರ ಕೊಡಂತ ರೇಷನ್ ಅಂಗಡಿ ಮುಂದಕ್ಕೆ ಹೋಗಿ ಕೈ ಚಾಚಿ ನಿಂತು ಆ ರೇಷನ್ ತಂದು ತಿನ್ನಂತ ಸ್ಥಿತಿ ಮುಂದೆ ಬರುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾವು ರೈತ ದಿನಾಚರಣೆ ದಿನ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಈ ಆತ್ಮಾವಲೋಕನದ ಜೊತೆನಲ್ಲಿ ನಮ್ಮ ಬದುಕನ್ನ ಹೇಗೆ ಸುಸ್ಥಿರ ಮಾಡ್ಕೋಬಹುದು ಅಂತ ಹೇಳಿ ಒಂದು ಚಿಂತನೆನ ರೈತರು ವೈಯಕ್ತಿಕವಾಗಿ ಮಾಡಬೇಕು.
ಇವತ್ತು ಒಬ್ಬ ರೈತನ ಆರ್ಥಿಕ ಸುಸ್ಥಿರಗೊಳಿಸೋದಕ್ಕಾಗಿ ಸರ್ಕಾರ ಯಾರಿಗೆ ಅಂತ ಮಾಡುತ್ತೆ, ಎಷ್ಟು ಜನ ರೈತರಿಗೆ ಅಂತ ಮಾಡುತ್ತೆ. ಹಾಗಾಗಿ ರೈತನಿಗೆ ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಇಚ್ಛಾಶಕ್ತಿಯಿಂದ ತನ್ನ ಉದ್ಧಾರನ ನಾನೇ ಮಾಡ್ಕೋಬೇಕು ಅನ್ನೋ ಅರಿವು ಇಲ್ಲಿ ಸೃಷ್ಟಿ ಆಗ್ತಾ ಹೋಗ್ಬೇಕು. ಹಾಗಾಗಿ ಇವತ್ತು ರಾಸಾಯನಿಕ ಕೃಷಿಯಿಂದ ಇವತ್ತು ರೈತನ ಬದುಕು ಪೂರ್ಣ ಪ್ರಮಾಣದಲ್ಲಿ ಅಸ್ಥಿರಗೊಂಡಿರೋದ್ರಿಂದ ಇವತ್ತು ನಾವು ನೈಸರ್ಗಿಕ ಕೃಷಿ ಕಡೆಗೆ ಹೆಚ್ಚು ಒತ್ತು ಕೊಡುವಂತ ಅನಿವಾರ್ಯತೆ ಇದೆ. ಇವತ್ತು ಸರ್ಕಾರಗಳು ಸಹ ಹೆಚ್ಚು ಒತ್ತು ಕೊಟ್ಟು ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಇಲ್ಲಿ ನೈಸರ್ಗಿಕ ಕೃಷಿಗೆ ನಾವೇನಾದ್ರು ಹೋದ್ರೆ ನಮ್ಮ ಉತ್ಪಾದನೆ ಕಡಿಮೆ ಆಗುತ್ತೆ ಅನ್ನೋ ಅಪನಂಬಿಕೆ ಬಹುತೇಕರಲ್ಲಿದೆ. ಅದು ಶುದ್ಧ ಸುಳ್ಳು. ಇಲ್ಲಿ ಯಾವುದೇ ಉತ್ಪಾದನೆಯಲ್ಲಿ ಕುಂಠಿತ ಆಗಲ್ಲ. ಅಧೈರ್ಯ ಬಿಟ್ಟು ನಾವು ನೈಸರ್ಗಿಕ ಕೃಷಿ ಕಡೆಗೆ ಏನಾದ್ರು ಮುಖ ಮಾಡಲಿಲ್ಲ ಅಂತಂದ್ರೆ ಇನ್ನು 10 ವರ್ಷಕ್ಕೆ ನಮ್ಮ ಬದುಕೇ ಇರಲ್ಲ. ಅಷ್ಟು ನಾಶದ ಅಂಚಿಗೆ ನಾವು ಹೋಗಿರ್ತೀವಿ. ಈ ಕಾರಣದಿಂದ ನೈಸರ್ಗಿಕ ಕೃಷಿ ಮಾಡುವಾಗ ನಾನು ತೋಟಗಾರಿಕಾ ಬೆಳೆಗಳೊಂದಿಷ್ಟು, ಆಹಾರ ಬೆಳೆಗಳಿಗೊಂದಿಷ್ಟು ಅಂತೇಳಿ ನಾವು ಮೀಸಲಿಡಬೇಕು ಜಾಗನ. ಅದೊಂದು ಕ್ರಿಯಾ ಯೋಜನೆನ ರೆಡಿ ಮಾಡ್ಕೊಂಡು ನಾವು ಕೃಷಿಗೆ ಮುಂದಾಗಿದ್ದೆ ಆದ್ರೆ ನಮ್ಮ ಬದುಕು ಆರ್ಥಿಕ ಮತ್ತು ಆಹಾರ ಭದ್ರತೆನಲ್ಲಿ ನಾವು ಸಫಲರಾಗ್ತಾ ಹೋಗ್ತೀವಿ. ಒಂದು ಉದಾಹರಣೆ, ನನ್ನ 12 ಎಕರೆ ತೋಟದಲ್ಲಿ ನಾನು ಒಂದು 10 ಎಕರೆನಲ್ಲಿ ತೋಟ ಮಾಡಿದೆ. ಸಮಗ್ರ ಬೇಸಾಯ ಪದ್ಧತಿನಲ್ಲಿ ತೋಟ ಮಾಡಿದೆ. ನಾನು ಎಲ್ಲ ಕಡೆ ಬೇರೆ ಕಡೆ ಹೋಗಂತ ಸಂದರ್ಭದಲ್ಲಿ ನಿಮ್ಗೇನೋ 12 ಎಕರೆ ಇದೆ, ನೀವೇನೋ ಮಾಡ್ತೀರಿ, ಬದುಕ್ತೀರಿ, ನಮಗೆ 1 ಎಕರೆ ಇದೆ, 2 ಎಕರೆ ಇದೆ, ನಾವೇನ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಆಗ ನಾನು ದನಗಳಿಗೆ ಮೇವು ಬೆಳೆಸ್ತಾ ಇದ್ನಲ್ಲ, ಆ 1 ಎಕರೆನ ಪ್ರಾಯೋಗಿಕವಾಗಿ ತಗೊಂಡು 1 ಎಕರೆ 2 ಎಕರೆ ಇರೋಂಥ ರೈತನಿಗೆ ಇದು ಒಂದು ಮಾದರಿ ಆಗಲಿ ಅಂತೇಳಿ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ದನ ಧಾನ್ಯ 2 ಉತ್ಪಾದನೆ ಅಲ್ಲಿ ಆಗಬೇಕು ಅಂತ ಹೇಳಿ ದನ ಧಾನ್ಯ ಉತ್ಪಾದನಾ ಕ್ಷೇತ್ರ ಅಂತ ಹೇಳಿ ಅದನ್ನು ನಿರ್ಮಾಣ ಮಾಡಿದೆ. ಅಲ್ಲಿ ಆರ್ಥಿಕ ಬೆಳೆಗಳಾಗಿ ಬಾಳೆ 1.5 ವರ್ಷಕ್ಕೆ ಬಾಳೆ ಬರುತ್ತೆ. ನಂತರ 3 ವರ್ಷಕ್ಕೆ ಬರೋಂಥದ್ದು ಮಲೆನಾಡಲ್ಲಿ ಕಾಫಿ, ಬಯಲುಸೀಮೆಯಲ್ಲಿ ಕೋಕೋ ಹಾಕಿ, 3ನೇ ಬೆಳೆ ಜಾಯಿಕಾಯಿ, 4ನೇ ವರ್ಷಕ್ಕೆ ಫಲಕ್ ಬರುತ್ತೆ, 6-7ನೇ ವರ್ಷಕ್ಕೆ ತೆಂಗು ಬರುತ್ತೆ. ಅಲ್ಲಿಗೆ 4 ಬೆಳೆಗಳು ಆರ್ಥಿಕ ಬೆಳೆಗಳು ಬಂದೋಯ್ತು. ಈ ಆರ್ಥಿಕ ಬೆಳೆಗಳಿಂದ 1.5 ವರ್ಷದಿಂದ 7 ವರ್ಷದ ಒಳಗಡೆಗೆ ಒಬ್ಬ ರೈತ 1 ಎಕರೆಯಲ್ಲಿ ಕನಿಷ್ಠ 8 ರಿಂದ 12 ಲಕ್ಷ ರೂಪಾಯಿ ವರಮಾನನ ತೆಗಿಬಹುದು. ಅದರಲ್ಲಿ ಪ್ರಾಮಾಣಿಕತೆ ನಮ್ಮಲ್ಲಿ ಇರಬೇಕು. ಆಗಿದ್ದು ನಾವೇ ದುಡಿದು ಅಲ್ಲಿ ಮಾಡಿದಾಗ 8 ರಿಂದ 12 ಲಕ್ಷ ರೂಪಾಯಿ ವರಮಾನನ ಆ 1 ಎಕರೆಯಲ್ಲಿ ತೆಗಿಬಹುದು. ಅದ್ರ ಜೊತೆನಲ್ಲಿ ಆರ್ಥಿಕ ಸುಸ್ಥಿರತೆ ಅಲ್ಲಿ ಬಂದೋಯ್ತು. ಇನ್ನು 2ನೇದು ಆಹಾರ ಭದ್ರತೆ ಬೇಕಲ್ಲ. ಆಹಾರ ಭದ್ರತೆಗಾಗಿ 1,500 ಭತ್ತದ ಗುಣಿ, 1,500 ರಾಗಿ ಗುಣಿ, ಅಲಸಂದೆ, ಹೆಸರು, ಉದ್ದು, ಅವರೆ, ತೊಗರಿ, ಈ ತರದ ಬೆಳೆಗಳನ್ನ ಆ 1 ಎಕರೆಯಲ್ಲೇ ಮಿಕ್ಸ್ ಮಾಡಿ ಬೆಳೀತಾ ಹೋಗಿದ್ದಾಯ್ತು. ಹಾಗಾಗಿ ನನ್ನ ಮನೆಗೆ ನಾನು 3 ಜನ 4 ಜನ ಇರೋಂಥ ಒಂದು ಕುಟುಂಬಕ್ಕೆ ಇವತ್ತು ಬೇಕಾಗಿರೋದು 1.5 ರಿಂದ 2 ಕ್ವಿಂಟಾಲ್ ಭತ್ತ ಆದ್ರೆ ಸಾಕಾಗುತ್ತೆ, 1 ಕ್ವಿಂಟಾಲ್ ರಾಗಿ ಆದ್ರೆ ಸಾಕಾಗುತ್ತೆ. ಅಷ್ಟು ಬೆಳೆ ನನಗೆ ಬಂದಾಯ್ತು. ಇನ್ನ ಸಾಂಬಾರ್ ಬೆಳೆಗಳಾಗಿ ತೊಗರಿ ಬಂತು, ಅಲಸಂದೆ ಬಂತು, ಹೆಸರು ಬಂತು, ಉದ್ದು ಬಂತು, ಅವರೇ ಬಂತು. ಇಷ್ಟು ನನ್ನ ಅಡುಗೆ ಮನೆಗೆ ಬೇಕಾಗುವಷ್ಟು ಆಹಾರ ಉತ್ಪಾದನೆ ಅಲ್ಲಿ ಆಗೋಯ್ತು. ಹಾಗಾಗಿ 1 ಎಕರೆ ಪ್ರದೇಶದಲ್ಲಿ ಒಬ್ಬ ರೈತ ಸುಸ್ಥಿರವಾಗಿ ಬದುಕೋದಾದ್ರೆ 8 ರಿಂದ 12 ಲಕ್ಷ ರೂಪಾಯಿ ವರಮಾನ ತೆಗಿತಾ ನನ್ನ ಅಡುಗೆ ಮನೆಗೆ ಬೇಕಾದಂತ ವರ್ಷಕ್ಕೆ ಸಾಕಾಗುವಷ್ಟು ಆಹಾರನ ಅಲ್ಲಿ ಬೆಳ್ಕೋಬಹುದು ಅಂತಾದ್ರೆ ಯಾಕೆ ಮಾಡಬಾರದು? ಇದನ್ನ ರೈತ ಕಲಿತು, ಯಾರು ಮಾಡಿದರೆ ಅಲ್ಲಿ ಹೋಗಿ ಕಲಿತು ಮಾಡಿದ್ದೇ ಆದ್ರೆ ರೈತನ ಬದುಕು ಸುಸ್ಥಿರವಾಗುತ್ತೆ. ಇವತ್ತು 8 ರಿಂದ 12 ಲಕ್ಷ ರೂಪಾಯಿ ಬಂತು ಅಂತಂದ್ರೆ ನಾನು 80 ರಿಂದ 1 ಲಕ್ಷ ರೂಪಾಯಿ ಒಬ್ಬ ರೈತನಿಗೆ 1 ತಿಂಗಳಿಗೆ ವರಮಾನ ಬಂದಂಗಾಯ್ತು. ಅಷ್ಟು ಸಾಲದ ನಮ್ಮ ಬದುಕಿಗೆ. ಆ ಕಾರಣಕ್ಕಾಗಿ ನಾವು ಯಾರ ಮೇಲೂ ಅವಲಂಬನೆ ಮಾಡ್ದಂಗೆ ನನ್ನ ಬದುಕನ್ನ ನಾನು ಯಾಕೆ ಸುಸ್ಥಿರ ಮಾಡ್ಕೋಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಿದ್ದೆ ಆದ್ರೆ ಇವತ್ತು ನಮ್ಮ ಬದುಕು ಸುಸ್ಥಿರವಾಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನೀವು ಯಾವುದೇ ಅನುಮಾನ ಇಲ್ದಂಗೆ ನೀರಾವರಿ ಒಂದು ವ್ಯವಸ್ಥೆ ಮಾಡಿಕೊಂಡು ಇದಕ್ಕೂ ಒಂದು ಪ್ಲಾನ್ ರೆಡಿ ಮಾಡಿದೀವಿ ನಾವು. ಸರ್ವೋದಯ ಗುಂಪಲ್ಲಿ ಒಂದು ಯೋಜನೆ ರೆಡಿ ಮಾಡಿ ಒಂದು ಹಳ್ಳಿನಲ್ಲಿ 5 ಜನ ಸಣ್ಣ ರೈತರುಗಳನ್ನ ಆಯ್ಕೆ ಮಾಡೋಂಥದ್ದು. ಅಕ್ಕಪಕ್ಕದಲ್ಲಿ ಇರೋಂಥ ಜಮೀನುಗಳನ್ನು ರೈತರನ್ನ ಆಯ್ಕೆ ಮಾಡಿ ಆ 5 ಎಕರೆಗೆ ನೀರಾವರಿ ವ್ಯವಸ್ಥೆ ಅಲ್ಲಿ ಇಲ್ಲ ಅಂತ ಆದ್ರೆ ಒಂದು ಬೋರ್ವೆಲ್ ಅನ್ನ ನಾವೇ ಹಾಕಿಸ್ಕೊಡೋಂಥದ್ದು. ಆ ಬೋರ್ವೆಲ್ ಹಾಕಿಸ್ಕೊಟ್ಟು ಅದಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ಕೊಟ್ಟು ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಮಾರ್ಗದರ್ಶನ ಮಾಡ್ತಾ ಹೋಗಿ
ಒಂದು ಹಳ್ಳಿನಲ್ಲಿ 5 ಜನ ರೈತರು ಆ ತರದ ಬೆಳೆ ಬೆಳೆಯಕ್ಕೆ ಹೋಗಿ 5 ವರ್ಷ 6 ವರ್ಷದೊಳಗೆ ಆತನ ಬದುಕು ಸುಸ್ಥಿರವಾಯಿತು ಅಂತಂದ್ರೆ ನಾವು ಕೊಟ್ಟಂತ ದುಡ್ಡು 5 ವರ್ಷದ ನಂತರ ಆತ ನಮಗೆ ವಾಪಸ್ ಕೊಡಬೇಕು. ವಾಪಸ್ ಕೊಟ್ಟಾದ್ಮೇಲೆ ಆ ಬಂದಂತ ದುಡ್ಡನ್ನ ಮತ್ತೊಂದು ಹಳ್ಳಿಗೆ ಹೋಗಿ ಅಲ್ಲಿ ಇದನ್ನ ಅನುಷ್ಠಾನಕ್ಕೆ ತರ ಅಂತ ಕೆಲಸನ ಮಾಡಬೇಕು ಅಂತೇಳಿ ಒಂದು ಯೋಜನೆನ ರೆಡಿ ಮಾಡ್ಕೊಂಡಿದೀವಿ. ಅದಕ್ಕೆ ಸಾಣೆಹಳ್ಳಿ ಸ್ವಾಮಿಗಳು ನೇತೃತ್ವ ವಹಿಸ್ಕೊಂಡಿದ್ದಾರೆ. ಆ ಕೆಲಸನ ಈಗ ಸದ್ಯದ್ರಲ್ಲಿ 5ನೇ ತಾರೀಕು ನಾವು ದಾವಣಗೆರೆನಲ್ಲಿ ಒಂದು ಸಭೆ ಸೇರ್ತಾ ಇದೀವಿ. ಆ ಸಭೆನಲ್ಲಿ ಮುಂದೆ ಯಾವ 5 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ಮಾಡ್ತೀವಿ. ಹಾಗಾಗಿ ಇಂಥ ಸಂದರ್ಭಗಳನ್ನ ರೈತರು ಬಳಸ್ಕೊಂಡು, ಅಥವಾ ನನಗೆ ಸ್ವಯಂ ಶಕ್ತಿ ಇದೆ, ಒಂದು ಬೋರ್ ಹಾಕ್ಸ್ಬಿಟ್ಟು ನೀರನ್ನ ತಂದು ನಾನು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡು ಬೆಳಿಬಹುದು ಅಂತ ಆದ್ರೆ, ಪ್ರಾಯೋಗಿಕವಾಗಿ 1 ಎಕರೆನ ನೀವು ಆಯ್ಕೆ ಮಾಡ್ಕೊಂಡು ಈ ತರ ಬೆಳೆದಿದ್ದೆ ಆದ್ರೆ ನೀವು ಯಾವುದೇ ಬ್ಯಾಂಕಿನ ಹತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಯಾವುದೇ ರೇಷನ್ ಅಂಗಡಿ ಹತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಮತ್ತೆ ಇಲಾಖೆಗಳ ಹತ್ರಕ್ಕೂ ಹೋಗಿ ಕೇಳೋಂತ ಅವಶ್ಯಕತೆನೇ ಬರಲ್ಲ. ಪೂರ್ಣ ಪ್ರಮಾಣದ ಸ್ವಾವಲಂಬಿಗಳಾಗ್ತೀರಿ ಅಂತ ಹೇಳಿ ಹೇಳ್ತಾ, ಇವತ್ತಿನ ದಿನ ನೀವು ಆತ್ಮಾವಲೋಕನ ಮಾಡ್ಕೊಂಡು ಈ ಕೃಷಿ ದಿನ, ರೈತ ದಿನಾಚರಣೆ ಅಂತಂದ್ರೆ ಇವತ್ತು ನಮ್ಮ ಬದುಕನ್ನ ನಾವು ಹೇಗೆ ಸುಸ್ಥಿರ ಮಾಡ್ಕೋಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಕೂತು ಚರ್ಚೆ ಮಾಡೋಂಥದ್ದು. ಆ ಕಾರಣಕ್ಕಾಗಿ ಇವತ್ತು ನೀವು ಆತ್ಮಾವಲೋಕನ ಮಾಡ್ಕೊಂಡು ನಮ್ಮ ಬದುಕನ್ನ ನಾವು ಯಾಕೆ ಸುಸ್ಥಿರ ಮಾಡಿಸ್ಕೋಬಹುದು ಅನ್ನೋದಕ್ಕೆ ನೀವೊಂದು ಆಲೋಚನೆ ಮಾಡಿ, ಅದಕ್ಕೆ ನನ್ನ ತೋಟಕ್ಕೆ ನೀವು ಬನ್ನಿ. ಬಂದಾಗ ನಿಮಗೆ ಬೇಕಾದಂತ, ನನಗೆ ಗೊತ್ತಾದಂತ ಮಾಹಿತಿನ ನಿಮಗೆ ಕೊಡ್ತಾ ನಿಮ್ಮ ಬದುಕು ಯಾಕೆ ಸುಸ್ಥಿರ ಮಾಡ್ಕೋಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂತು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಸಂದರ್ಭಕ್ಕೆ ಇವತ್ತು ಐಸಿರಿ ಫೌಂಡೇಶನ್ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಕೃತಜ್ಞತೆ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಆಗಮಿಸಿದಂತಹ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ತಿರುಮಲೇಶ ಎಂ ಅವರಿಗೆ ಐಸಿರಿ ಫೌಂಡೇಶನ್ ಹಾಗೂ ಕೃಷಿ ಇಲಾಖೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇವೆ. ವೀರಭದ್ರೇಶ್ವರ ದೇವಸ್ಥಾನದ ಚೆಕ್ ಅನ್ನು ಸ್ವೀಕರಿಸಲಿಕ್ಕೋಸ್ಕರ ಊರ್ ಗೌಡ್ರು ಹಾಗೂ ಕಮಿಟಿಯ ಸದಸ್ಯರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಚನ್ನಬಸವೇಗೌಡರು ಮತ್ತೆ ಕಮಿಟಿಯ ಸದಸ್ಯರೆಲ್ಲರೂ ಕೂಡ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊತೀವಿ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ರೈತರೆಲ್ಲ ಚೆಕ್ಕಿನ ಮೊತ್ತ ಅದು 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ದೇವಸ್ಥಾನಕ್ಕೆ ನೀಡಿರುವಂತಹ ಚೆಕ್ಕಿನ ಮೊತ್ತ. USA ಫ್ಲೋರಿಡಾದಲ್ಲಿರುವಂತಹ ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೆರಿಕಾಸ್ ಅನ್ನುವಂತಹ ಸಂಸ್ಥೆಯಿಂದ ಡಾಕ್ಟರೇಟ್ ಪದವಿಯನ್ನ ಸ್ವೀಕರಿಸಿರುವಂತಹ ರಾಜಯೋಗಿನಿ ಭಾಗ್ಯಕ್ಕ ಅವರಿಗೆ ವೇದಿಕೆಯ ಮೇಲಿರುವಂತಹ ಗಣ್ಯರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರ ಅಭಿನಂದಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಾರಂಭ ಆಗಿ ಬಹಳ ಕಾಲ ಆಗಿರ್ತದೆ. ಬಹಳಷ್ಟು ಜನ ವೇದಿಕೆಯಲ್ಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡಿರ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ತಮ್ಮಯ್ಯ ಸಾಹೇಬ್ರೆ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಬಹಳ ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಎಲ್ಲ ರೈತ ಬಂಧುಗಳೇ, ಅನ್ನದಾತ ಬಂಧುಗಳೇ, ಪಿತೃದೇವೋಭವ, ಮಾತೃದೇವೋಭವ, ಆಚಾರ್ಯ ದೇವೋಭವ ಅನ್ನೋಂಥ ಪದಗಳನ್ನು, ಸಾಲುಗಳನ್ನು ನಾವು ನೀವು ಭಾಳ ಚಿಕ್ಕ ಹುಡುಗರಿದ್ದಾಗಿಂದನೂ ಕೇಳ್ಕೊಂಡು ಬಂದಿದ್ದೇವೆ. ಆ ಸಾಲಿನಲ್ಲಿ ಈ ದಿನ ಐಸಿರಿ ಫೌಂಡೇಶನ್ ಅವರು ರೈತ ದೇವೋಭವ ಅನ್ನುವಂಥ ಒಂದು ಶೀರ್ಷಿಕೆ ಇಟ್ಟು ಈ ಒಂದು ಅಪರೂಪದ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ನಾಡಿನ ರೈತರಿಗೆ ಅವರು ಕೊಡುವಂಥ ಗೌರವವನ್ನು ಸೂಚಿಸ್ತದೆ. ಹಾಗಾಗಿ ಈ ದಿನ ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ರೈತ ದಿನಾಚರಣೆ ಶುಭಾಶಯಗಳನ್ನ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಐಸಿರಿ ಫೌಂಡೇಶನ್ ಅವರು ಒಂದು ಒಳ್ಳೆ ದಿನವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ.
ರೈತರಿಗಾಗಿ ನಾನಾ ಭಾಗಗಳಲ್ಲಿ 365 ದಿವಸಗಳು ಒಂದಲ್ಲ ಒಂದು ಕಾರ್ಯಕ್ರಮ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರಗಳು ಮಾಡ್ತಾ ಬಂದಿದ್ರು ಕೂಡ ಇವತ್ತು ಮಾಡೋದ್ರಲ್ಲಿ ಒಂದು ವಿಶೇಷವಾದಂತ ಅರ್ಥ ಇದೆ. ಇವತ್ತು ಇಡೀ ದೇಶದಾದ್ಯಂತ ರೈತರನ್ನ ಸ್ಮರಿಸಿಕೊಳ್ಳುವ, ಅನ್ನದಾತನಿಗೆ ಕೃತಜ್ಞತೆಯನ್ನ ಅರ್ಪಣೆ ಮಾಡುವಂತ, ಅವರ ಶ್ರಮವನ್ನ ನೆನಪು ಮಾಡಿಕೊಂಡು ಬೇರೆ ನಾವೇನೂ ಕೊಡ್ಲಿಕ್ಕಾಗೋದಿಲ್ಲ, ಅವರ ಶ್ರಮದ ಬಗ್ಗೆ ಶ್ಲಾಘನೀಯ ಮಾತುಗಳನ್ನ ಆಡೋದ್ರ ಮೂಲಕ ಅವ್ರಿಗೆ ಸಮಾಜ ಗೌರವವನ್ನು ಸೂಚಿಸಬೇಕನ್ನೋ ಹಿನ್ನೆಲೆಯಲ್ಲಿ ಮಾಜಿ ಉಪ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮ ದಿನಾಚರಣೆಯನ್ನ ಈ ದಿನ ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಬಂದಿದ್ದೇವೆ. ಅವರು 1902 ಡಿಸೆಂಬರ್ 23ನೇ ತಾರೀಕಂತೂ ಉತ್ತರ ಪ್ರದೇಶದಲ್ಲಿ ಜನನ ತಾಳಿ ಚುನಾಯಿತ ಪ್ರತಿನಿಧಿಯಾಗಿ ರೈತರಿಗೆ ಕೊಟ್ಟಂತ ಸೇವೆಗಾಗಿ ಅವರ ಜನ್ಮದಿನವನ್ನ ಇವತ್ತು ರಾಷ್ಟ್ರದಾದ್ಯಂತ ರೈತ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ದಿನವನ್ನ ಆಯ್ಕೆ ಮಾಡಿಕೊಂಡು ಐಸಿರಿ ಫೌಂಡೇಶನ್ ಕಡೆಯಿಂದ ಅನೇಕ ಜನ ರೈತರ ಪರವಾಗಿ, ಇಲ್ಲಿ ಎಲ್ಲ ರೈತರು ಸಾಧಕರೇ, ಎಲ್ಲ ರೈತರು ಪ್ರಗತಿಪರ ರೈತರೇ, ಎಲ್ಲರೂ ಅತ್ಯುತ್ತಮ ರೈತರೇ. ಆದರೆ ಪ್ರತಿಯೊಬ್ಬ ರೈತನಿಗೂ ಕೂಡ ನಾವು ಗೌರವ ಸಲ್ಲಿಸ್ಲಿಕ್ಕೆ ಆಗಲ್ಲ ಅಂತೇಳಿ ತಮ್ಮೆಲ್ಲರ ಪ್ರತಿನಿಧಿಗಳಾಗಿ 1-2-3 ಜನ ರೈತರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಒಂದು ಸಂಘ ಸಂಸ್ಥೆಯಿಂದ ನಡೀತಾ ಇದೆ, ನೀವು ಬನ್ನಿ ಅಂತ ಹೇಳಿ ನನಗೆ ಆಹ್ವಾನ ಕೊಟ್ಟು ಐಸಿರಿ ಫೌಂಡೇಶನ್ ಅವರು ಕರೆದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಈ ದಿನ ನಮ್ಮ ಜಿಲ್ಲಾ ಕೃಷಿಕ ಸಮಾಜ ಮತ್ತೆ ತಾಲೂಕು ಕೃಷಿಕ ಸಮಾಜದ ಕಡೆಯಿಂದನೂ ಕೂಡ ಈ ರೈತ ದಿನಾಚರಣೆ ಆಯೋಜನೆ ಆಗಿದೆ. ನಿನ್ನೆ ಉದ್ಯಾಪೂರ್ನಹಳ್ಳಿ ಭಾಗದಲ್ಲಿ ಈ ಭಾಗದ ಎಲ್ಲ ರೈತ ಸಂಘದ ಪ್ರತಿನಿಧಿಗಳೆಲ್ಲ ಸೇರಿ ರೈತ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ನಿನ್ನೆನೂ ಕೂಡ ನಮ್ಮ ಚಂದ್ರಶೇಖರ್ ನಾರಾಯಣಪುರ ಅವರು ಅಲ್ಲಿ ಮಾತಾಡಿದ್ದಾರೆ, ಇಂದೂನು ಮಾತಾಡಿದ್ದಾರೆ. ಎಲ್ಲೇ ಹೋದ್ರೂ ಕೂಡ ಇವತ್ತು ರೈತರಿಗೆ ಕೊಡುವಂತ ಸಂದೇಶ ಏನು ಅಂತಂದ್ರೆ, ಕೃಷಿನಲ್ಲಿ ಹೊಸದಾಗಿ ಮಾತಾಡೋದು ಏನೂ ಇರೋದಿಲ್ಲ, ಎಲ್ಲದೂ ಹಳೆದೇನೆ. ಈ ರೈತನಿಗೆ ಸಗಣಿ, ಗಂಜಲ, ಮಣ್ಣು ಇತ್ಯಾದಿ ಗೊಬ್ಬರ ಯಾವುದೂ ಹೊಸ್ತಲ್ಲ, ಬೀಜ ಹೊಸ್ತಲ್ಲ. ಆದರೆ ದಿನೇ ದಿನೇ ಬರ್ತಾ ಇರುವಂತ ಒಂದು ವೈಜ್ಞಾನಿಕತೆ, ಆಧುನಿಕತೆ, ಮಾಹಿತಿ, ತಂತ್ರಜ್ಞಾನ, ಯಂತ್ರೋಪಕರಣಗಳು, ಇವುಗಳ ಬಗ್ಗೆ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗತ್ತೆ. ಅನೇಕ ವರ್ಷಗಳಿಂದ ನಾವು ಕೃಷಿ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ನಿನ್ನೆ ನಾನು ಅಲ್ಲಿ ಉದ್ಯಾಪೂರ್ನಹಳ್ಳಿಯಲ್ಲಿ ಹೇಳಿದ್ದೆ, ಹಿಂದೆ ಕೃಷಿ ಮಾಡುವಂತ ಸಂದರ್ಭದಲ್ಲಿ ಕೇವಲ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ನಮ್ಮ ಮನೆಯಲ್ಲಿರುವಂತ ಸದಸ್ಯರ ಹೊಟ್ಟೆ ತುಂಬಿಸ್ಲಿಕ್ಕೆ ಮಾತ್ರ ಒಂದಷ್ಟು ರಾಗಿ ಬೆಳೆಯೋರು, ಜೋಳ ಬೆಳೆಯೋರು, ಭತ್ತ ಬೆಳೆಯೋರು ಮಾಡ್ತಾ ಇದ್ವಿ. ಆದ್ರೆ ಇವತ್ತು ರೈತ ಕೇವಲ ತನ್ನ ಹೊಟ್ಟೆ ಮತ್ತೆ ಮನೆ ಸದಸ್ಯರ ಹೊಟ್ಟೆ ಮಾತ್ರ ನೋಡ್ಕೊಂಡು ಇವತ್ತು ಕೃಷಿ ಮಾಡ್ತಾ ಇಲ್ಲ. ಮಾರುಕಟ್ಟೆ ಕಡೆ ನಮ್ಮ ನೋಟ ಹೋಗಿದೆ. ರಾಷ್ಟ್ರೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಡೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಹೊರಗಡೆ ಪ್ರಪಂಚದಲ್ಲಿ ಏನು ಡಿಮ್ಯಾಂಡ್, ಯಾವ ಪದಾರ್ಥಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಆಗ್ತಾ ಇದೆ, ಎಲ್ಲಿ ಬೆಳವಣಿಗೆಯಲ್ಲಿ ಉತ್ಪಾದನೆಯಲ್ಲಿ ಕೊರತೆ ಇದೆ, ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಬಗ್ಗೆ ಅಟ್ಲೀಸ್ಟ್ ಇತ್ತೀಚಿನ ಜನಾಂಗ ಯುವಕರು ಹೆಚ್ಚು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಅವ್ರಿಗೆಲ್ಲವೂ ಕೂಡ ಇವತ್ತು ಅಂತರ್ಜಾಲದಲ್ಲಿ ಸಿಗ್ತಾ ಇದೆ. ಕೇವಲ ಇವತ್ತು ಲಕ್ಯ ಭಾಗ ಇರ್ಬೋದು, ಕಸ್ಬಾ ಭಾಗ ಇರ್ಬೋದು, ಬೆಳವಾಡಿ ಭಾಗ ಇರ್ಬೋದು, ಇಲ್ಲಿ ನಾವು ಕೃಷಿ ಮಾಡ್ತಾ ಏನು ಕಲಿತಾ ಇದ್ದೀವಿ ಅನ್ನೋದಕ್ಕಿಂತಲೂ ನಮ್ಮ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ, ಅಕ್ಕಪಕ್ಕ ರಾಜ್ಯಗಳಲ್ಲಿ, ಅಕ್ಕಪಕ್ಕ ದೇಶಗಳಲ್ಲಿ, ವಿದೇಶಗಳಲ್ಲಿ ಕೃಷಿ ಯಾವ ರೀತಿ ಮುಂದಕ್ಕೆ ಹೋಗ್ತಾ ಇದೆ, ವಿಜ್ಞಾನ ಯಾವ ರೀತಿ ಮುಂದಕ್ಕೆ ಹೋಗ್ತಾ ಇದೆ, ಕೃಷಿ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳೇನು, ಇವತ್ತು ಆಧುನಿಕತೆ ಯಾವ ರೀತಿ ನಮ್ಮನ್ನು ಆವರಿಸ್ಕೊಂಡಿದೀವಿ, ಎಲ್ಲವನ್ನು ಕೂಡ ಸ್ವಲ್ಪ ನೋಡ್ಕೊಂಡು ರೈತರು ಸ್ವಾವಲಂಬಿಗಳಾಗಿ ತಮ್ಮ ಜಮೀನುಗಳಲ್ಲಿ ಆದಷ್ಟು ಕೂಡ ಈ ರಾಸಾಯನಿಕ ಪದಾರ್ಥಗಳನ್ನ ಕಡಿಮೆ ಮಾಡ್ತಾ ಈ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಟ್ಟು, ಅದರಲ್ಲೂ ಕೂಡ ಸಿರಿಧಾನ್ಯಗಳ ಕೃಷಿಗೆ ಹೆಚ್ಚಿನ ಒತ್ತು ಕೊಟ್ಟು, ಯಾವ ಪದಾರ್ಥಗಳು ನಮಗೆ ಪೋಷಕಾಂಶಗಳನ್ನ ಕೊಡುತ್ತೆ, ಯಾವ ಪದಾರ್ಥಗಳು ನಮಗೆ ಪುಷ್ಟಿ ಮತ್ತೆ ಶಕ್ತಿಯನ್ನ ಕೊಡುತ್ತೆ ಅಂತ ಪದಾರ್ಥಗಳ ಬೆಳಿಲಿಕ್ಕೆ, ಅಂದ್ರೆ ತರಕಾರಿಗಳಿರ್ಬೋದು, ಸಿರಿಧಾನ್ಯಗಳಿರ್ಬೋದು, ಈ ತರದ ಒಂದು ಕೃಷಿಯನ್ನ ಮಾಡ್ಲಿಕ್ಕೆ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ, ಹೆಚ್ಚು ಕೃಷಿಕರು, ರೈತರು, ನಮ್ಮ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ ಇಲ್ಲಿ. ದಯಮಾಡಿ ತಾವು ಓದುವಂತ ಸಂದರ್ಭದಲ್ಲಿ ಕೇವಲ ನಮ್ಮ ಪಾಠ ಆಯ್ತು, ಪ್ರವಚನ ಆಯ್ತು, ಎಕ್ಸಾಮ್ ಆಯ್ತು, ಪಾಸ್ ಆಗೋದು, ಮಾರ್ಕ್ಸ್ ಇಷ್ಟೇ ನೋಡ್ದೇನೆ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕ ಇರುವಂತ ಮನೆಗಳಲ್ಲಿ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ, ಈ ನೇಗಿಲ್ ಅಂದ್ರೆ ಏನು, ನೊಗಾಯಿ ಅಂದ್ರೆ ಏನು, ಹಗ್ಗ ಅಂದ್ರೆ ಏನು, ಉಳುಮೆ ಅಂದ್ರೆ ಏನು, ನಾಟಿ ಅಂದ್ರೆ ಏನು, ಪೈರು ಅಂದ್ರೆ ಏನು, ಕಳೆ ಅಂದ್ರೆ ಏನು, ಇವುಗಳ ಬಗ್ಗೆ ಎಲ್ಲ ನೀವು ಈಗಲಿಂದಾನೆ ತಿಳ್ಕೊಳ್ತಾ ಬೆಳೆದ್ರೆ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಸರ್ಕಾರಿ ನೌಕರಿಗೆ ಹೋಗ್ತೀವಿ ಅನ್ನೋದು ಸುಳ್ಳು. ಏನು ಬೇಕಾದ್ರೂ ಆಗ್ಬೋದು ಮುಂದೆ. ನೀವು ಇವತ್ತು ಅತ್ಯುತ್ತಮವಾದ ಕೃಷಿಕಾಗಿ
ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡಿ ಅಂತಾರಾಷ್ಟ್ರೀಯ ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ ಅದಕ್ಕೆ ನೀವು ಬ್ರಾಂಡಿಂಗ್ ಮಾಡಿ ಪೂರೈಕೆ ಮಾಡಿದ್ರೆ ನಿಮ್ಮಷ್ಟು ಶ್ರೀಮಂತನೇ ನಾವು ನೋಡ್ಲಿಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕೃಷಿ ಪದಾರ್ಥಗಳಿಗೆ, ಅತ್ಯುತ್ತಮ ಪದಾರ್ಥಗಳಿಗೆ ಬೆಲೆ ಇದ್ದೇ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಮತ್ತೆ ಯುವಕರು ಕೃಷಿಯಿಂದ ವಿಮುಖರಾಗುವಂಥದ್ದನ್ನ ತಪ್ಪಿಸಿ ಎಲ್ಲ ಪೇಟೆ ಕೋಟೆ ಅಂತ ಹೇಳಿ ಹೋಗೋದನ್ನ ಅವಾಯ್ಡ್ ಮಾಡಿ ತಮ್ಮ ತಮ್ಮ ಕೃಷಿ ಜಮೀನುಗಳಲ್ಲಿ ಏನ್ ನಡೀತಾ ಇದೆ ನೀವು ನೇರವಾಗಿ ಇನ್ವಾಲ್ವ್ ಆಗದೆ ಇದ್ರೂ ಕೂಡ ಅಟ್ಲೀಸ್ಟ್ ಕೃಷಿ ಮಾಡೋಂಥವ್ರಿಗೂ ಕೂಡ ಸೂಕ್ತ ಸಲಹೆ ಸೂಚನೆಗಳನ್ನ ನೀವು ನೀಡಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕೃಷಿ ಮಾತೆ. ಧನ್ಯವಾದ. ವೇದಿಕೆಯಲ್ಲಿ ಇರ್ತಕ್ಕಂತಹ ಸನ್ಮಾನ್ಯ ಶಾಸಕರೇ ಹಾಗೂ ಕೃಷಿಕರೇ, ಸಭೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಈ ರೈತ ದಿನಾಚರಣೆಯ, ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳು. ಇವತ್ತು ರೈತ ದೇವೋಭವ ಅನ್ನುವಂತಹ ಒಂದು ಘೋಷವಾಕ್ಯ ಆರಂಭ ಆಗಿ ಇನ್ನೂ ಪ್ರತಿ ವರ್ಷನೂ ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಮಾಡಲಿ ಅಂತ ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದಂತಹ ನಮ್ಮ ಯುವ ಶಕ್ತಿ, ಯುವ ಪ್ರತಿಭೆ, ಇವತ್ತು ಸಮಾಜದ ಪ್ರತಿ ಕಳಕಳಿ ಇರ್ತಕ್ಕಂತಹ ನಮ್ಮ ರೋಹನ್ ಭಾರ್ಗವ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರ ಸ್ಫೂರ್ತಿ, ಅವರ ಉತ್ಸಾಹ, ಅವರ ಸಾಹಸ ಇನ್ನೂ ಅನೇಕರಿಗೆ ಮಾರ್ಗದರ್ಶನವಾಗಲಿ, ಪ್ರೇರಣೆಯಾಗಲಿ, ಇನ್ನೂ ಉತ್ತುಂಗಕ್ಕೆ ಅವರ ಜೀವನದ ಆದರ್ಶಗಳು ಮುಂದುವರಿಲಿ ಅಂತ ಆಶಿಸ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ಒಂದೆರಡು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಹಾಗೂ ಸನ್ಮಾನವನ್ನು, ನಾನು ಆಗಲೇ ಹೇಳಿದೆ ನನಗೆ ಈ ಸನ್ಮಾನ ಎಲ್ಲ ಮಾಡಬಾರ್ದು, ನೀವು ಹಾಗೆ ಮಾಡಲೇಬಾರ್ದು ಅಂತ ಎಲ್ಲ ಹೇಳಿದ್ರು ಕೂಡ ಅವರ ಒಂದು ಪ್ರೀತಿಯನ್ನು ನಾನು ಸ್ವೀಕಾರ ಮಾಡಲೇಬೇಕಾಯಿತು. ನಮ್ಮ ಶಾಸಕರು ಕೂಡ, ಶಾಸಕರ ಪರಿವಾರನೂ ಕೂಡ ಇದರ ಒಂದು ಹಿನ್ನೆಲೆಯಾಗಿ ಇದ್ದಾರೆ. ಅವರಿಗಿನ್ನೂ ದೇಶದ ಸೇವೆ ಮಾಡಲಿಕ್ಕೆ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ, ಶಾಸಕರಲ್ಲಿರ್ತಕ್ಕಂತಹ ಒಂದು ಮೌಲ್ಯಗಳು ಇವತ್ತು ಎಲ್ಲರಿಗೂ ಕೂಡ ಆದರ್ಶವಾಗಿರಲಿ. ಏಕೆಂದರೆ ಅವ್ರು ಎಷ್ಟೇ ಉನ್ನತವಾದ ಸ್ಥಾನದಲ್ಲಿದ್ದರೂ ಕೂಡ ಅವರಲ್ಲಿರ್ತಕ್ಕಂತಹ ಮಧುರತೆ, ಪ್ರತಿಯೊಬ್ಬರನ್ನ ಕಾಣ್ತಕ್ಕಂತಹ ಆತ್ಮೀಯತೆ, ಹೇಗೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತೀವೋ ಹಾಗೆ ಅವರ ಒಂದು ನಮ್ರತೆ ಎಲ್ಲರಿಗೂ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಇದೆಲ್ಲದು ಇನ್ನೂ ಹೆಚ್ಚೆಚ್ಚು ಬೆಳೀಲಿ, ತಮ್ಮ ಒಂದು ಸ್ಥಾನ ಇನ್ನೂ ಹೆಚ್ಚಿನದಾಗಿ ಜನಸೇವೆಗೋಸ್ಕರ ಸಿಗಲಿ. ಈ ಐಸಿರಿ ಫೌಂಡೇಶನ್, ಐಸಿರಿ ಟುಡೇ, ಐಸಿರಿ ಪತ್ರಿಕೆ ಎಲ್ಲವೂ ಕೂಡ ಐಸಿರಿಯಾಗಿ ಸಿರಿವಂತಿಕೆಯಿಂದ ಬೆಳೀಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಬಿಟ್ಟಿರ್ತೇನೆ. ಧನ್ಯವಾದಗಳು. ಈ ಗ್ರಾಮದ ದೇವರಾದ ಕರಾಳಮ್ಮನ ಮತ್ತು ವೀರಭದ್ರೇಶ್ವರ ಸ್ವಾಮಿಯನ್ನ ನೆನೆಯುತ್ತಾ, ತಾಯಿ ಭೂದೇವಿಯನ್ನ ನಂಬಿರುವಂತಹ ಎಲ್ಲ ರೈತ ವ್ಯಾಪಿಯ ರೈತ ಸಮುದಾಯದ ನನ್ನ ಅಣ್ಣಂದಿರೆ, ಅಕ್ಕಂದಿರೆ ಎಲ್ಲರಿಗೂ ನಮಸ್ಕಾರಗಳು. ಸಮಯದ ಅಭಾವ ಇರೋದ್ರಿಂದ ನನ್ನ ಅಧ್ಯಕ್ಷೀಯ ನುಡಿಯನ್ನ ಸ್ವಲ್ಪ ಸಮಯದಲ್ಲಿ ಮುಗಿಸ್ತೇನೆ. ಮೊದಲಿಗೆ ಎಲ್ಲರಿಗೂ ರಾಷ್ಟ್ರೀಯ ರೈತರ ದಿನದ ಶುಭಾಶಯಗಳು. ನಿಮಗೆ ಒಂದು ಅಭಿನಂದನೆಗಳು. ಬಿಕಾಸ್ ನಿಮ್ಮನ್ನ ನಾವು ನಂಬ್ಕೊಂಡು ನೆಮ್ಮದಿಯಾಗಿ ನಾವು ನಿದ್ದೆ ಮಾಡ್ತಾ ಇದ್ದೇವೆ, ನಾವು ಅನ್ನದಾತರ ಮೇಲೆ ಅವಲಂಬಿತರಾಗಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ರಾಷ್ಟ್ರೀಯ ರೈತರ ದಿನದ ಶುಭಾಶಯಗಳು. ಬಂಧುಗಳೇ, ಎಲ್ಲ ಗಣ್ಯರೆಲ್ಲ ವೇದಿಕೆ ಮೇಲಿರೋರೆಲ್ಲ ಹೇಳಿದ್ರು. ಸೊ ವೇದಿಕೆ ಮೇಲಿರೋ ಅಷ್ಟು ಗಣ್ಯರಿಗೆ ನಾನು ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಅವರು ಐಸಿರಿ ಫೌಂಡೇಶನ್ಗೆ ಏನೇ ಒಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು, ಅದಕ್ಕೆಲ್ಲ ಕಾರಣ ಯಾರಂದ್ರೆ ಇಲ್ಲಿರುವ ನೀವುಗಳು ಮತ್ತೆ ವೇದಿಕೆ ಮೇಲಿರುವ ಅಷ್ಟು ಗಣ್ಯರು. ಈ ಸಪೋರ್ಟ್ ಅಂದ್ರೆ ನಾವು ಏನಾದ್ರು ಒಂದು ಹೆಜ್ಜೆ ಇಡಬೇಕು, ಒಂದು ಪ್ರಯೋಗ ಮಾಡಬೇಕು ಅಂದ್ರೆ ನೀವೆಲ್ಲರೂ ಒಂದು ಬಲ ಕೊಡ್ಬೇಕು. ಮೊದಲಿಗೆ ನಾನು ಚಿಕ್ಕವನಾಗಿದ್ದೀನಿ, ಏನೇ ಒಂದು ತಪ್ಪು ಮಾಡಿದ್ರು ಮೊದಲನೇ ಬಾರಿ ಒಂದು ಪ್ರಯೋಗಕ್ಕೆ ನಮ್ಮ ಕಳಸಾಪುರ ಮತ್ತು ಇಲ್ಲಿನ ಸುತ್ತಮುತ್ತ ಹಳ್ಳಿಯ ಎಲ್ಲಾ ಪಂಚಾಯತಿಗಳಿಂದ ಮಾಡ್ತಾ ಇದ್ದೀನಿ. ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಸಂಪರ್ಕ ಮಾಡೋದ್ರಲ್ಲಿ ಅಥವಾ ಹೇಳೋದ್ರಲ್ಲಿ ಕರೆಯೋದ್ರಲ್ಲಿ ಏನಾದ್ರು ಏರುಪೇರಾಗಿದ್ರೆ ದಯವಿಟ್ಟು ಅದನ್ನ, ಒಬ್ಬ ಸಣ್ಣ ಹುಡುಗ ಈಗ ಅಂಬೆಗಾಲಿಡ್ತೇನೆ, ದಯವಿಟ್ಟು ಅದು ನಿಮ್ಮ ಹೊಟ್ಟೆಗೆ ಹಾಕೋಬೇಕು ಅಂತ ಮನವಿ ಮಾಡ್ಕೊಂತ ಇದ್ದೇನೆ.
ನಾವು ಸಾಹಿತ್ಯದಲ್ಲಿ ನೋಡ್ತೇವೆ, ಬೇಂದ್ರೆ ಅವರು ರೈತನನ್ನ ಭೂತಾಯಿಯ ಚೊಚ್ಚಲ ಮಗ ಅಂತ ಕರೀತಾರೆ. ಕುವೆಂಪು ಅವರು ನೇಗಿಲ ಯೋಗಿ ಅಂತ ಕರೀತಾರೆ. ಇನ್ನ ನಮ್ಮ ಕನಕದಾಸರ ಒಂದು ರಾಮಧಾನ್ಯ ಚರಿತೆ, ನಾವಿಲ್ಲಿ ನೋಡ್ಬೋದು, ರಾಮಧಾನ್ಯ ಇದೆ, ನಮ್ಮ ರಾಗಿ, ಅದರಲ್ಲಿ ರೈತರ ಒಂದು ಹೇಗೆ ಅವ್ರ ಸಮಾಜಕ್ಕೆ ಒಂದು ಬಲವಾಗಿದ್ದಾರೆ ಅಂತ ಒಂದು ವಿಸ್ತರಿಸ್ತಾರೆ. ಅದಲ್ಲದೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಇವತ್ತಿನ ಉಲ್ಲೇಖ ಪ್ರಕಾರ ಭಾರತದ ಪ್ರಪ್ರಥಮ ರೈತ ನಾಯಕ ಯಾರು, ಕಾಯಕವೇ ಕೈಲಾಸ ಅಂತ ಒಂದು ತತ್ವವನ್ನು ಕೊಟ್ಟರು. ಅದನ್ನ ನಂಬಿರೋರು ರೈತರು. ಆ ಕಾಯಕ ತತ್ವವನ್ನು ಆಚರಿಸಿರೋ ಎಲ್ಲಾ ರೈತರಿಗೂ ಒಂದು ಅಭಿನಂದನೆಗಳು ಬಂಧುಗಳೇ. ಹಾಗಾಗಿ ನಾವು ರೈತ ದೇವೋಭವ ಅಂತ ಹೇಳೋದ್ರಲ್ಲಿ ಇನ್ನೇನು ದೊಡ್ಡ ವಿಷಯ ಇಲ್ಲ. ಯಾಕೆಂದ್ರೆ ಅಂತಹ ಮಹಾನ್ಯ ವ್ಯಕ್ತಿಯರು ಆ ತರ ಎಲ್ಲ ವಿವರಣೆಯನ್ನ ಕೊಟ್ಟಿರುವಾಗ ನಾವು ಕೇವಲ ನಮ್ಮ ರೈತರು ಯಾರು ನಾವು ಅವಲಂಬಿತರಾಗಿದ್ವಿ ಅವ್ರನ್ನ ದೇವರಿಗೆ ಒಂದು ಸಮ ಅಂತ ನಾವು ಒಂದು ಘೋಷಣೆಯನ್ನ ಕೊಟ್ಟಿದ್ದೇವೆ. ಒಂದು ಹೇಳ್ಬೇಕು ಬಂಧುಗಳೇ, ಈ ಸಂಸ್ಥೆ ಐಸಿರಿ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಎಚ್ ಡಿ ತಮ್ಮಯ್ಯಣ್ಣನವರಾಗಿರ್ಲಿ, ಇನ್ನ ನಮ್ಮ ಟ್ರಸ್ಟಿ ಮೆಂಬರ್ಸ್ ಎಲ್ಲ ಉದ್ಯಮದಲ್ಲಿರೋರು ಹಾಗೂ ಬೇರೆ ಬೇರೆ ಉದ್ಯೋಗದಲ್ಲಿರೋರು, ನಮ್ ಯಾರ ಟ್ರಸ್ಟಿ ಇಲ್ಲಿ ಕಳಸಾಪುರದಲ್ಲೂ ಎಷ್ಟೋ ಜನ ಇದ್ದಾರೆ, ಅವ್ರ ಎಲ್ಲರ ಒಂದು ಕನಸಿನ ಕೂಸು ಏನಾಗಿತ್ತು ಅಂದ್ರೆ ನಮ್ಮ ಫೌಂಡೇಶನ್ ಮೂಲಕ ರೈತರಿಗೂ ಮುಟ್ಬೇಕು, ರೈತರಿಗೂ ತಲುಪಬೇಕು ನಮ್ಮ ಕಾರ್ಯಕ್ರಮಗಳು. ಒಂದೊಂದು ಗ್ರಾಮೀಣ ಪ್ರದೇಶ ಅಂದ್ರೆ ನಗರಕ್ಕೆ ಸೀಮಿತವಲ್ಲದೆ ಹಳ್ಳಿಗಳಿಗೂ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ 3 ಕಾರ್ಯಕ್ರಮ ಅಂದ್ರೆ ಮುಂಬರುವ ಮಾಸಿಕ ಕಾರ್ಯಕ್ರಮಗಳನ್ನ ನಾವು ಲೋಗೋನ ಅನಾವರಣ ಮಾಡಿದ್ವಿ. 3 ಯಾವುದು ಅಂತ ಸಣ್ಣದಾಗಿ ಹೇಳ್ಬಿಡ್ತೀನಿ. ಮಾರ್ಗದರ್ಶನ, ಐಸಿರಿ ಕೃಷಿ ಮಾರ್ಗದರ್ಶನ. ಈಗಾಗಲೇ ನಮ್ಮ ದಕ್ಷಿಣ ಭಾರತದ ನೈಸರ್ಗಿಕ ಕೃಷಿ ಪಿತಾಮಹ ಅಂತಾನೆ ಹೆಸರಾಗಿರುವಂತಹ ಚಂದ್ರಶೇಖರ್ ಅಣ್ಣನವರ ಮಾರ್ಗದರ್ಶನ, ಮತ್ತೆ ಇನ್ನಿತರ ಇಲಾಖೆ ಮತ್ತೆ ಎಕ್ಸ್ಪರ್ಟ್ಸ್ ಯಾರು ಅದರಲ್ಲಿ ವಿದ್ವಾಂಸರಿದ್ದಾರೆ ಅವರನ್ನ ನಾವು ಐಸಿರಿ ಕೃಷಿ ಮಾರ್ಗದರ್ಶನ ಅಂತ ಪ್ರತಿ ತಿಂಗಳು ಒಂದೊಂದು ಹಳ್ಳಿಗೆ ಒಂದೊಂದು ರೈತರಿಗೆ ಹೇಗೆ ಮಾರ್ಗದರ್ಶನ ಮಾಡಬಹುದು, ಅದು ಫ್ರೀ ಆಫ್ ಕಾಸ್ಟ್, ಉಚಿತವಾಗಿ ಹೇಗೆ ಮಾಡಬಹುದು ಅನ್ನೋ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಫ್ಯಾಕ್ಟ್ರಿ ಟು ಫಾರ್ಮರ್ಸ್, ಇವತ್ತು ನಾವು ಕಂಪ್ಲೀಟ್ಲಿ ಏನು ನಾವು ಸಂಪೂರ್ಣವಾಗಿ ಒಂದು ಭೂಮಿಯನ್ನು ನಂಬಿದ್ದೇವೆ, ಹಾಗೆ ಈ ವೈಜ್ಞಾನಿಕವಾದ ವಿಚಾರಗಳಲ್ಲೂ ನಂಬಿದ್ದೇವೆ. ಅದಕ್ಕೆ ರೈತರನ್ನ ವೈಜ್ಞಾನಿಕವಾದ ಅಭಿವೃದ್ಧಿಯಲ್ಲಿ ಮುಂಬಂದಿರುವಂತಹ ಈ ಫ್ಯಾಕ್ಟ್ರಿ ಸಿಸ್ಟಮ್ಗೆ ಹೇಗೆ ಕನೆಕ್ಟ್ ಮಾಡಬೇಕು, ನಾವು ಐಸಿರಿ ಫೌಂಡೇಶನ್ ವತಿಯಿಂದ ಸನ್ಸ್ ಆಫ್ ಸಾಯಿಲ್ ದಿ ಫಾರ್ಮರ್ಸ್ ಕ್ಲಬ್ ಅಂತ ಒಂದು ಓಪನ್ ಮಾಡ್ತಾ ಇದ್ದೇವೆ. ಅಂದ್ರೆ ಮಣ್ಣಿನ ಮಕ್ಕಳ ಕ್ಲಬ್. ಇದು ಶಾಸಕರಾದ ಎಚ್ ಡಿ ತಮ್ಮಯ್ಯಣ್ಣನವರು ಮತ್ತೆ ಸಮಾನ ಮನಸ್ಕರ ಒಂದು ಕನಸಿನ ಕೂಸು, ಅವರಿಗೆ ಒಂದು ಅಭಿನಂದನೆಯನ್ನ ಕೊಡೋಣ. ಮುಂಬರುವ ದಿನಗಳಲ್ಲಿ ಚಿಕ್ಕಮಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಈ ಮಣ್ಣಿನ ಮಕ್ಕಳ ಕ್ಲಬ್, ಯಾಕೆ ನಗರದಲ್ಲಿರೋರು ಮಾತ್ರ ಕ್ಲಬ್ ಕಟ್ಟಬೇಕು, ಯಾಕೆ ಆ ಕ್ಲಾಸ್ ಸಿಸ್ಟಮ್ ಬರೀ ನಗರದಲ್ಲಿರೋರಿಗೆ ಇರ್ಬೇಕು, ರೈತರ ಮಕ್ಕಳಿಗೆ ಹೇಗೆ ಸಂಭ್ರಮಾಚರಣೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರಬೇಕು ಅನ್ನೋ ಉದ್ದೇಶದಲ್ಲಿ ಆ ಕ್ಲಬ್ ಮತ್ತೆ ಈ ಒಂದು ಕಾರ್ಯಕ್ರಮಗಳ ಅನಾವರಣವನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಈ ಎಲ್ಲಾ ಕೆಲಸಕ್ಕೆ ಒಂದು ಆಧ್ಯಾತ್ಮಿಕವಾದ ಶಕ್ತಿ ನಮ್ಮಲ್ಲಿ ಇರಬೇಕು. ಅಂದ್ರೆ ಹಿರಿಯರು, ಇಲ್ಲಿ ಹಿರಿಯ ಮುಖಂಡರು ಇದ್ದಾರೆ, ಜೊತೆಗೆ ಆಧ್ಯಾತ್ಮಿಕ ಶಕ್ತಿಯ ಒಂದು ಪ್ರತೀಕವಾಗಿ ನಮ್ಮ ಜೊತೆ ಅಕ್ಕವರಿದ್ದಾರೆ. ಸೊ ಇಲ್ಲಿರೋ ಅಷ್ಟು ಹಿರಿಯರಿಗೆ ವೇದಿಕೆ ಮೇಲಿರೋ ನಾನು ಒಬ್ಬರೇ ಹೆಸರು ತೆಕ್ಕೊಳಲ್ಲ, ಯಾಕೆಂದ್ರೆ ಇವತ್ತು ಈ ಕಾರ್ಯಕ್ರಮ ನಡೆದಿದೆ ಅಂದ್ರೆ ಐಸಿರಿ ಫೌಂಡೇಶನ್ ಅಥವಾ ರೋಹನ್ ಒಬ್ನಿಂದ ಅಲ್ಲ, ಅಥವಾ ನಮ್ಮ ತಂಡದ ಹುಡುಗರಿಂದ ಅಲ್ಲ, ನಾವಿನ್ನು ಯುವಕರು. ಇದಕ್ಕೆ ಕಾರಣ ಇಲ್ಲಿರೋ ಅಷ್ಟು ಜನರು, ಸಿಂದಿಗೆರೆ ಆಗಿರ್ಲಿ, ಕಳಸಾಪುರ ಆಗಿರ್ಲಿ, ಈಶ್ವರಹಳ್ಳಿ ಆಗಿರ್ಲಿ, ಬೆಳ್ವಾಡಿ ಆಗಿರ್ಲಿ, ನಮ್ಮ ಮಾಚೇನಹಳ್ಳಿ ಆಗಿರ್ಲಿ, ಅಥವಾ ನಮ್ಮ KBR ಆಗಿರ್ಲಿ, ಅಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಪೂರ್ವಭಾವಿ ಸಭೆ ಮಾಡ್ಬೇಕಾದ್ರೆ ಹಿಂಗ್ ಮಾಡೋಣ, ಸರಿಯಾಗುತ್ತೆ, ಚೆನ್ನಾಗಿ ಮಾಡುತ್ತೆ, ಒಂದು ಪ್ರಯೋಗವನ್ನ ಹಾಕ್ಬಿಡೋಣ, ಕೈ ಹಾಕ್ಬಿಡೋಣ ಅಂತ ನಮ್ಗೆ ಎಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಎಲ್ಲರೂ ಸಹಾಯ ಕೊಟ್ಟರು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಮುಂಬರುವ ದಿನಗಳಲ್ಲಿ ನಾವು ಇನ್ನಷ್ಟು ಸಾತ್ವಿಕ ಸದುದ್ದೇಶ ರೈತ ಪರ ವಿಚಾರಗಳ ಕಾರ್ಯಕ್ರಮವನ್ನ ಹಳ್ಳಿಗೆ, ಇವತ್ತು ನಾವು ಕೇವಲ ಕಳಸಾಪುರದಲ್ಲಿ ಮಾಡಿದ್ದೇವೆ, ಇನ್ನು ಬೇರೆ ಬೇರೆ ಹಳ್ಳಿಯ ನಮ್ಮ ಸದಸ್ಯರಿದ್ದಾರೆ, ಬೇರೆ ಬೇರೆ ಹಳ್ಳಿಗೂ ನಾವು ಮಾಸಿಕವಾಗಿ ಈ ತರದ ಒಂದು ಕಾರ್ಯಕ್ರಮಗಳು, ಈ ತರ ಒಂದು ರೈತರ ದಿನ ಅಲ್ಲದೇನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂತೇವೆ. ಈಗ ಸಮಾಜಕ್ಕೆ ಒಂದು ಪುಟ್ಟ ಕಾಲು ನಮ್ಮ ಐಸಿರಿ ಫೌಂಡೇಶನ್ ಅಂಬೆಗಾಲಿಡ್ತದೆ. ನಿಮ್ಮೆಲ್ಲರ ಆಶೀರ್ವಾದದ ಒಂದು ಅಕ್ಷತೆ ಕಾಳು ನಮ್ಮ ಸಂಸ್ಥೆ ಮೇಲಿರ್ಲಿ. ಮತ್ತೊಮ್ಮೆ ರೈತ ದೇವೋಭವ, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ಅನುಸಂಧಾನ್, ರೈತ ದೇವೋಭವ, ಜೈ ರೈತ. ನಾನೊಂದು ಘೋಷಣೆ ಕೂಗ್ತೀನಿ, ಜೈ ರೈತ ಅಂತೀನಿ, ನೀವು ರೈತ ದೇವೋಭವ ಅನ್ಬೇಕು. ಜೈ ರೈತ, ಜೈ ರೈತ, ಜೈ ರೈತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದನೆಗಳು. ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಶ್ರೀಯುತ ರೋಹನ್ ಭಾರ್ಗವಪುರಿರವರಿಗೆ ಧನ್ಯವಾದಗಳು. ಮೊದಲನೇದಾಗಿ ದಕ್ಷಿಣ ಭಾರತದ ಕೃಷಿ ಪಿತಾಮಹ ಎಂದೇ ಪ್ರಸಿದ್ಧರಾದಂತಹ ಶ್ರೀಯುತ
ಚಂದ್ರಶೇಖರ್ ನಾರಾಯಣಪುರ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಇದೀಗ ಜಂಟಿ ನಿರ್ದೇಶಕರಾದಂತಹ ತಿರುಮಲೇಶ ಎಂ ಅವರಿಗೂ, ಶ್ರೀಮತಿ ಶಿವರತ್ನ ಅವರಿಗೂ ಕೂಡ ಐಸಿರಿ ಫೌಂಡೇಶನ್ ಹಾಗೂ ಕೃಷಿ ಇಲಾಖೆಯ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಶ್ವೇತಾ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀ ಎಸ್ ಸತೀಶ್ ರವರಿಗೂ ಕೂಡ ಸಮರ್ಪಿಸ್ತೀವಿ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಕಳಸಾಪುರ ಗ್ರಾಮ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಐಸಿರಿ ಫೌಂಡೇಶನ್ ನ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತಿದ್ದೀವಿ. ಅಧ್ಯಕ್ಷರುಗಳು ಬಂದು ವೇದಿಕೆಯ ಮೇಲೆ ಸನ್ಮಾನವನ್ನ ಸ್ವೀಕರಿಸಬೇಕು ಅನ್ನುವಂತಹ ಕೊಡುಗೆ ಚಂದ ಕೇಳಿ